ನಮಗೆ ಗೊತ್ತಾಯ್ತಲ್ಲ ಈಗ ನರಕ ಅಂದರೆ ಏನು ಗೊತ್ತಾಯ್ತಲ್ಲ ಎಲ್ಲರಿಗೆ, ಎಷ್ಟು ಭೀಕರತೆ ಇರುತ್ತೆ ಅಂತ ಗೊತ್ತಾಯ್ತಲ್ಲ. ಬಟ್ ಈಗ ನಾವು ನಮ್ಮ ಮುಖ್ಯ ಸಂದೇಶದ ಕಡೆಗೆ ನಾವು ಹೋಗೋಣ. ಈ ನರಕದೊಂದಿಗೆ ಸಂಬಂಧ ಇರುವಂಥವರು ಯಾರು, ಅವರ ಗುರುತೇನು? ಇಷ್ಟತನ ನಾವು ನೋಡಿವಲ್ರಿ, ಏನು ನೋಡಿದ್ದೀವಿ? ನರಕ ಅಂದರೆ ಏನು ನೋಡಿದ್ದೀವಿ, ಅದರ ಉಗ್ರತೆ ಎಷ್ಟು ನೋಡಿದ್ದೀವಿ, ಅದರ ಭೀಕರತೆ ನೋಡಿದ್ದೀವಿ, ಅದರ ಭಯಂಕರತ್ವ ನೋಡಿದ್ದೀವಿ, ಅದರಲ್ಲಿ ಬಿದ್ದವರು ಯಾರು, ಬೀಳ್ತಾರೆ ಯಾರು ಎಂಬುದಾಗಿ ಅದರ ಒಂದು ಉಗ್ರತೆ ನಾವು ನೋಡಿದ್ದೀವಿ. ಅದು ದೇವರ ಉಗ್ರ ಕೋಪವನ್ನು ಸುರಿಯುವಂಥ ಸ್ಥಳ ಅದು. ಅಲ್ಲಿ ಅಂಥ ಸ್ಥಳದಲ್ಲಿ ಅದಕ್ಕೆ ಸಂಬಂಧಪಟ್ಟವ್ರ ಗುರುತುಗಳೇನು? ಈಗ ನಾವೆಲ್ಲ ವಿಶ್ವಾಸಿಗಳಿದ್ದೀವಿ, ಇಲ್ಲಿ ದೇವ್ರ ಮಕ್ಕಳಾಗಿದ್ದೀವಿ. ಆದರೆ ನೀವು ತಪ್ಪು ತಿಳ್ಕೊಬೇಡ್ರಿ, ಎಲ್ಲರೂ ಕೂಡ ನಾವು ದೇವರಿಗೆ ಸಂಬಂಧಪಟ್ಟರು ಇದ್ದೀವಿ ಅಂತೇಳಿ ಹೇಳಕ್ಕೆ ಹೋಗ್ಬೇಡ್ರಿ ನೀವು. ಕೆಲವೊಬ್ಬರು ನಾವು ದೇವರಿಗೆ ಸಂಬಂಧಪಟ್ಟವರಾಗಿದ್ದೀವಿ, ಕೆಲವೊಬ್ಬರು ನಾವು ಬೆಳಕಿಗೆ ಸಂಬಂಧಪಟ್ಟವರಾಗಿದ್ದೀವಿ, ಕೆಲವೊಬ್ಬರು ನಾವು ಏನಾಗಿದ್ದೀವಿ ಅಂದರೆ ಕತ್ತಲೆಗೆ ಸಂಬಂಧಪಟ್ಟವ್ರನ್ನೂ ಇಲ್ಲಿದ್ದೀವಿ, ನರಕಕ್ಕೆ ಸಂಬಂಧಪಟ್ಟವ್ರನ್ನೂ ಕೂಡ ಈ ಗುಂಪಿನಲ್ಲಿ ನಾವಿದ್ದೀವಿ ಅಂತೇಳಿರಿ. ಹಲ್ಲೆಲೂಯ. ನಾವಿಲ್ಲಿ ಕುಂತೀವಿ, ಬೆಳ್ಳನ ಬಟ್ಟೆ ಹಾಕ್ಕೊಂಡಿವಿ, ನಾನು ಬೆಳ್ಳಗೆ ಉಟ್ಕೊಂಡಿನಂದರೆ ನಾವೆಲ್ಲರೂ ಕೂಡ ಎಲ್ಲಿ? ದೇವರಿಗೆ ಸಂಬಂಧಪಟ್ಟವರೇ, ಸ್ವರ್ಗಕ್ಕೆ ಸಂಬಂಧಪಟ್ಟವರೇ ಅಲ್ಲ. ನಮ್ಮಲ್ಲಿ ಕೆಲವರು ಏನಿದಾರಪ್ಪ ಅಂತಂದರೆ ನರಕಕ್ಕೆ ಸಂಬಂಧಪಟ್ಟವರು ಕೆಲವರು ಇದ್ದಾರೆ. ಹಂಗಂದ್ರೆ ಅಣ್ಣ, ನರಕಕ್ಕೆ ಸಂಬಂಧಪಟ್ಟವ್ರ ಗುರುತೇನು? ಈಗ ನೋಡ್ರಿ, ಜ್ವರ ಬಂದವ್ರಿಗೆ ಹೆಂಗೆ ಗುರುತು ಹಿಡಿತೀವಿ? ಜ್ವರ ಬಂದವ್ರಿಗೆ ಹೆಂಗೆ ಗುರುತು ಹಿಡಿತೀವಿ? ಮಾರಿ ಸಪ್ಪಗಿರ್ತದೆ, ಇವ್ರಿಗೆ ಜ್ವರ ಬಂದದಂತ ಗೊತ್ತು ಹಿಡಿತೀವಿ. ಈ ಪರೀಕ್ಷೆದಾಗ ಫೇಲ್ ಆದವನಿಗೆ ಹೆಂಗೆ ಗೊತ್ತು ಹಿಡಿತೀವಿ? ರಿಸಲ್ಟ್ ಬಂದಾಗ ಎಲ್ಲರೂ ಖುಷಿಲಿಂದ ಬರ್ತಾ ಇರ್ತಾರೆ, ಅವ ಏನು ಮಾಡಿರ್ತಾನೆ ತಲೆ ತೆಳಕೊಂಡು ಸಪ್ಪಗೆ ಬರ್ತಾನೆ ಅವ. ಹೌದಲ್ಲ? ಹಾಗೆ ನರಕಕ್ಕೆ ಸಂಬಂಧಪಟ್ಟವ್ರ ಗುರುತುಗಳು ಒಂದು 4-5 ವಿಷಯಗಳು, ಒಂದು 4-5 ಗುರುತುಗಳು ಇವತ್ತು ನಾನು ನಿಮ್ಗೆ ಹೇಳ್ತೀನಿ. ಒಂದು ವೇಳೆ ಆ ಗುರುತುಗಳು ಹೇಳುವಂಥ ಸಂದರ್ಭದಲ್ಲಿ, ನರಕಕ್ಕೆ ಸಂಬಂಧಪಟ್ಟವ್ರ ಗುರುತುಗಳು ನಾನು ಹೇಳುವಂಥ ಸಂದರ್ಭದಲ್ಲಿ ಒಂದು ವೇಳೆ ಅದನ್ನು ನಮ್ಮ ಜೀವಿತಕ್ಕೆ ಅಪ್ಲೈ ಮಾಡಿಕೊಂಡು ನಾವು ಒಂದು ವೇಳೆ ಪರೀಕ್ಷೆ ಮಾಡಿಕೊಂಡ್ರೆ ಭಾಳ ಚಲೋ ಅಂತ ನನಗನ್ನಿಸ್ತದೆ. ಈ ಗುರುತುಗಳು ಬರುವಂಥ ಸಂದರ್ಭದಲ್ಲಿ ನಾವು ಒಂದು ಸಲ ಏನು ಮಾಡ್ಬೇಕ್ರಿ? ಪರೀಕ್ಷೆ ಮಾಡ್ಕೊಳ್ಳೋದು ಬಹಳ ಉತ್ತಮ, ಭಾಳ ಶ್ರೇಷ್ಠ, ಅದು ಬಹಳ ಪ್ರಯೋಜನ ಎಂಬುದಾಗಿ ನನಗನ್ನಿಸ್ತದೆ ಅಂತೇಳಿ. ಹಲ್ಲೆಲೂಯ. ಹಾಗಾದರೆ ಇವತ್ತಿನ ಬಹಳ ನಮ್ಮ ಮುಖ್ಯವಾದಂಥ ಸಂದೇಶದ ಒಂದು ಶೀರ್ಷಿಕೆ ಏನಪ್ಪ ಅಂತಂದರೆ, ನರಕದೊಂದಿಗೆ ಸಂಬಂಧವಿರುವಂಥವರ ಗುರುತುಗಳು. ಇವತ್ತಿನ ಮೆಸೇಜ್ ಸಬ್ಜೆಕ್ಟ್ ಟೈಟಲ್ ಏನು ರೀ? ನರಕದೊಂದಿಗೆ ಸಂಬಂಧ ಇರುವಂಥವರ ಗುರುತುಗಳು. ನರಕದೊಂದಿಗೆ ಸಂಬಂಧ ಇರುವಂಥವರ ಗುರುತುಗಳು. ನಾ ಹೇಳ್ತೀನಿ, ನಂಗೆ ಜೋರಾಗಿ ಹೇಳ್ರಿ ನನ್ನ ಜೊತೆ. ನರಕದೊಂದಿಗೆ ಸಂಬಂಧವಿರುವ ಗುರುತುಗಳು. ನರಕದೊಂದಿಗೆ ಸಂಬಂಧವಿರುವವರ ಗುರುತುಗಳು. ಇನ್ನೊಂದು ಸಲ ಹೇಳ್ತೀನಿ, ನರಕದೊಂದಿಗೆ ಸಂಬಂಧ ಇರುವವರ ಗುರುತುಗಳು. ಹಾಂ, ಈಗ ನೀವು ಹೇಳ್ರಿ, 3 ಸಲ ಹೇಳ್ರಿ, ನಾ ಹೇಳ್ದಂಗೆ ಜೋರಾಗಿ ಹೇಳ್ರಿ. ಹಾಂ 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 ನೋಡ್ರಿ, ಒಬ್ಬರು ಜೋರಾಗಿ ಹಾರ್ಟ್ಲಿ ಹೇಳ್ತಿದ್ರಿ, ಕೆಲವೊಬ್ಬರು ಬಾಯಾಗೆ ಅಲ್ಲತ್ತೀರಿ. ಬಟ್ ಪ್ರತಿಯೊಬ್ಬರು ಇದು ಭಾಳ ಇಂಪಾರ್ಟೆಂಟ್ ಸಬ್ಜೆಕ್ಟ. ಇವತ್ತು ನಾವು ಕಂಪಲ್ಸರಿ ತಿಳ್ಕೊಳ್ಬೇಕು. ಈ ಒಂದು 4-5 ಗುರುತುಗಳು ದೇವರು ನಮ್ಗೆ ಕೊಡುವಂಥ ಸಂದರ್ಭದಲ್ಲಿ ನಮ್ಮ ಜೀವಿತಕ್ಕೆ ನಾವು ಪರೀಕ್ಷೆ ಮಾಡ್ಕೊಳ್ಬೇಕು. ನಾನು ನರಕಕ್ಕೆ ಸಂಬಂಧಪಟ್ಟಿದ್ದೀನ ಅಥವಾ ಇಲ್ಲ ಅನ್ನೋದು ಇಲ್ಲೇ ಏನು ಮಾಡ್ಬೇಕ್ರಿ? ಇಲ್ಲೇ ಡಿಸೈಡ್ ಆಗ್ಬೇಕಂತೇಳಿ. ಎಲ್ಲಿ ಡಿಸೈಡ್ ಆಗ್ಬೇಕ್ರಿ? ಇಲ್ಲೇ. ಅಲ್ಲಿ ಹೋಗಿ ಆತೀನಂದ್ರೆ ಇಲ್ಲ, ಎಲ್ಲ ಆಗ್ಬೇಕು? ಇಲ್ಲೇ. ಇಲ್ಲಿ ದೇವ್ರು ಏನು ಕೊಡ್ತಾನೀಗ? ಏನು ಕೊಡ್ತಾನೆ ರೀ? ಈಗ ಗುರುತುಗಳು ಕೊಡ್ತಾನೆ. ಏನು ಕೊಡ್ತಾನೆ ರೀ ಈಗ? ಎದ್ರ ಗುರುತುಗಳು? ಈ ಬ್ರದರ್, ಈ ಸಿಸ್ಟರ್ ನರಕಕ್ಕೆ ಸಂಬಂಧಪಟ್ಟವರು ಅಂತೇಳಿ ಗುರುತುಗಳು ಕೊಡ್ತಾನೆ. ಈಗ ಆ ಗುರುತುಗಳು ಪ್ರತಿಯೊಬ್ಬರು ಎಕ್ಸಾಮ್ ಮಾಡ್ಕೋಬೇಕು. ನಮ್ಮನ್ನು ನಾವು ಆ ಗುರುತು ನನಗದ ಏನೋ ನೋಡ್ಕೋಬೇಕು ಅನ್ಸಲ್ಲ. ಈಗೇ ನೋಡ್ಕೊಂಡು ಸೆಟ್ರೇಟ್ ಮಾಡ್ಕೊಂಡೇವು ಅಂದರೆ ಆಶೀರ್ವಾದ ಖಂಡಿತ ಹೊಂದ್ಕೊಳ್ತೀವಿ ಅಂದರೆ. ಇಲ್ಲಾಂದರೆ ನಾವು ಆ ಐಶ್ವರ್ಯವಂತನಂತೆ ಪಾತಾಳದಲ್ಲಿ ಯಾತನೆ ಪಡಬೇಕಾಗ್ತದೆ, ಭಿಕ್ಷಗಾರ ಆಗಬೇಕಾಗ್ತದೆ, ಒಂದು ಹನಿ ನೀರು ಕೇಳಬೇಕಾಗ್ತದೆ. ಬಂದು ಕೊಡೋರು ಯಾರು ಅಲ್ಲಿ? ಫಸ್ಟ್ ನಂಬರ್ 1 ಜಾಗ್ರತೆ ಅಂತ ಕೇಳ್ರಿ. ನರಕದೊಂದಿಗೆ ಸಂಬಂಧ ಇರುವಂಥವರ ಮೊದಲನೇ ಗುರುತೇನಪ್ಪ ಅಂದರೆ ಜಾಗ್ರತೆ ಅಂತ ಕೇಳ್ರಿ. ಸ್ವಲ್ಪ ಎಚ್ಚರಿಕೆ ಕೇಳ್ರಿ. ಮೊದಲನೇ ಗುರುತೇನಪ್ಪ ಅಂದರೆ
ದೇವರ ವಾಕ್ಯ ಓದುವುದು, ದೇವರ ವಾಕ್ಯ ಕೇಳುವಾಗ ನಿನಗೆ ಅದು ಕಹಿ ಅನ್ನಿಸ್ಲತ್ತಿತ್ತಂದ್ರೆ, ದೇವ್ರ ವಾಕ್ಯ ಓದ್ಲತ್ತರ, ದೇವ್ರ ವಾಕ್ಯ ಕೇಳತ್ತರ, ಅದು ನಿನಗೆ ಕಹಿ ಅನ್ನಿಸ್ಲತ್ತಿತ್ತಂದ್ರೆ, ಅದು ಭಾಳ ಕಹಿ ಅನ್ನಿಸ್ಲತ್ತಿತ್ತಪ್ಪ ಅಂದ್ರೆ, ಒಂದೇ ಮಾತನಾಗ ಹೇಳ್ಬೇಕಂದ್ರೆ ದೇವರು ಮಾತಾಡುವಂಥ ಸಂದರ್ಭದಲ್ಲಿ ದೇವ್ರ ಮಾತುಗಳಲ್ಲಿ ಎಂಜಾಯ್ನಿ ಮಾಡ್ತಾ ಇಲ್ಲಪ್ಪ ಅಂದರೆ, ದೇವ್ರ ಮಾತುಗಳಲ್ಲಿ ನೀನು ಸಂತೋಷ ಪಡ್ತಲ್ಲ, ಅದ್ರಾಗ ರುಚಿ ಇಲ್ಲಪ್ಪ, ನಿನಗೆ ಕೈ ಎತ್ತಲತ್ತಪ್ಪ ಅಂದ್ರೆ, ಮೊದಲನೇ ಗುರ್ತೇನಪ್ಪ ಅಂದ್ರೆ ನೀನು ಎಲ್ಲಿದ್ದಿ, ಯಾರಿಗೆ ಸಂಬಂಧಪಟ್ಟವಿದ್ದೀನಿ, ನೀ ಯಾರೇ ಆಗಿರು. ದೇವ್ರ ಮಾತುಗಳು ಕೇಳಾಗ ನಿನಗೆ ಕೈ ಅನ್ನಿಸ್ಲತ್ತಿವು, ನಿನಗೆ ಕೈ ಹತ್ತಲತ್ತಿತ್ತು ಅಂದರೆ ನಿನಗದು ಇಂಟ್ರೆಸ್ಟ್ ಇಲ್ಲಪ್ಪ ಅಂತಂದರೆ ಫಸ್ಟ್ ಸೈನ್ಸ್ ಏನಪ್ಪ ಅಂದರೆ, ಮೊದಲನೇ ಗುರ್ತೇನಪ್ಪ ಅಂದರೆ ನೀನು ಯಾರಿಗೆ ಸಂಬಂಧಪಟ್ಟಿದ್ದಿ, ಯಾವ ಗುಂಪಿಗೆ ನಿಲ್ತೀನಿ ಅಂದರೆ, ಯಾವುದಕ್ಕೆ ನೀನು ಸಂಬಂಧಪಟ್ಟಿದ್ದರೆ ನೇರವಾಗಿ ನರಕಕ್ಕೆ. ಇದು ಮೊದಲನೇ ಗುರುತು ಅಂತೇಳಿರಿ. ಜಾಗ್ರತೆ. ದೇವರ ಮಾತುಗಳನ್ನು ಕೇಳುವಂಥ ಸಂದರ್ಭದಲ್ಲಿ, ದೇವ್ರ ಮಾತುಗಳನ್ನು ಓದುವಂಥ ಸಂದರ್ಭದಲ್ಲಿ ನಾನು ನೀನು ಎಲ್ಲರೂ ಏನು ಮಾಡ್ಬೇಕಂದ್ರೆ, ನಾವು ಎಂಜಾಯ್ ಮಾಡ್ತಾಯಿದ್ದೀವ, ದೇವ್ರ ಮಾತಿನಲ್ಲಿ ಎಂಜಾಯ್ ಮಾಡ್ತಾಯಿದ್ದೀವ, ದೇವ್ರ ಮಾತು ಕೇಳುವಾಗ ನಮಗೆ ಸಂತೋಷ ಆಗ್ತಾಯಿದೆಯಾ, ದೇವ್ರ ಮಾತು ಕೇಳ್ತಾ ನಮ್ಗೆ ಆನಂದ ಆಗ್ತಾಯಿದೆಯಾ, ದೇವ್ರ ಮಾತುಗಳು ದೇವ್ರ ಸ್ವರ ಕೇಳ್ತಾ ಕೇಳ್ತಾ ನಾವು ಈ ಲೋಕದಲ್ಲಿ ಸಂತೋಷವಾಗಿ ಎಂಜಾಯ್ ಆಗ್ತಾಯಿದ್ದೀವ ದೇವ್ರ ಮಾತು ಕೇಳುವಂಥ ಸಂದರ್ಭ, ಅಥವಾ ದೇವ್ರ ಮಾತುಗಳಂತ ನಮಗೆ ಕಹಿ ಹಾಗಲಕಾಯಿ ರಸ ಕೊಡ್ದಂಗೆ ಆಗ್ಲತ್ತದ. ಒಂದು ಸಲ ನಮ್ಮನ್ನು ನಾವು ಏನು ಮಾಡ್ಬೇಕು ರೀ, ಇದು ಮೊದಲನೇ ಗುರುತು. ಎರಡನೇದಾಗಿ ನಾವು ನೋಡ್ತೀವಿ, ಎರಡನೇ ಗುರುತೇನಪ್ಪ ಅಂದರೆ ನಿನ್ನ ವ್ಯಕ್ತಿಗತವಾದಂಥ ಪ್ರಾರ್ಥನೆ, ನಿನ್ನ ಕುಟುಂಬ ಪ್ರಾರ್ಥನೆ, ನಿನ್ನ ಸಂಘ ಪ್ರಾರ್ಥನೆ, ಟೋಟಲ್ಲಾಗಿ ಒಂದೇ ಮಾತನ್ನು ಹೇಳಬೇಕಂದ್ರೆ ಪ್ರಾರ್ಥನೆ ಅಂದ್ರೆ ನಿನಗೆ ಬ್ಯಾಸರಿಗೆ ಹೊಂಟಿತ್ತಂತೇಳಿರಿ, ನೀ ಸೀದಾ ನೇರವಾಗಿ ಯಾರಿಗೆ ಸಂಬಂಧಪಟ್ಟವ್ರು, ನೀವು ನರಕಕ್ಕೆ ಸಂಬಂಧಪಟ್ಟವರು, ದೇವರಿಗೆ ಸಂಬಂಧಪಟ್ಟವರು ಅಲ್ಲ ನೀವು. ಯಾಕೆ? ದೇವರಿಗೆ ಸಂಬಂಧಪಟ್ಟವರು, ಬೆಳಕಿನಲ್ಲಿರುವಂಥವರು, ದೇವರವ್ರಿಗೆ ಏನು ಹೇಳಂದರೆ ತಪ್ಪದೇ ಪ್ರಾರ್ಥನೆ ಮಾಡಿರಿ, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ, ಯಾವಾಗಲೂ ಪ್ರಾರ್ಥನೆ ಮಾಡಿರಿ, ಎಡಬಿಡದೆ ಪ್ರಾರ್ಥನೆ ಮಾಡಿರಿ, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ ಅಂತೇಳಿ ಪ್ರಾರ್ಥನೆ ಮಾಡಿರಿ, ಪ್ರಾರ್ಥನೆ ಮಾಡಿರಿ, ಪ್ರಾರ್ಥನೆ ಮಾಡಿರಿ ಅಂತ ಬೈಬಲ್ ಹೇಳ್ತದೆ. ಆದರೆ ಇವತ್ತು ನಮಗೆ ಪ್ರಾರ್ಥನೆ ಅನ್ನೋ ಶಬ್ದ ನಮಗೆ ಕಿವಿಗೆ ಬಿದ್ದರೆ ನಮಗೆ ಬೇಸರ ಕೊಂಟದಂತೇಳಿರಿ. ಡೈರೆಕ್ಟ್ ಎದಕ್ಕೆ ನಾ ಜೋಡಿದ್ದೀನಿ? ಇದು ಒಂದು ಸಲ ಏನು ಮಾಡ್ಬೇಕು, ಈಗ ಏನು ಮಾಡ್ಬೇಕು, ನಾವು ಏನು ಮಾಡ್ಬೇಕು, ನಮ್ಮನ್ನು ಏನು ಮಾಡಬೇಕು, ಒಂದು ಸಲ ಪರೀಕ್ಷೆ ಮಾಡ್ಕೋಬೇಕು. ಪ್ರಾರ್ಥನೆದಾಗ ನೀನು ಆಸಕ್ತಿ ಕಳ್ಕೊಂಡಿದ್ಯಾ, ಇನ್ನು ಪ್ರಾರ್ಥನೆದಾಗ ಆಸಕ್ತಿ ಅದ ನೀನು ಬಲ್ಲಿ, ಒಂದು ಸಲ ನಾವು ಪರೀಕ್ಷೆ ಮಾಡ್ಕೊಳ್ಬೇಕು. ನಿನ್ನ ವೈಯಕ್ತಿಕ ಪ್ರಾರ್ಥನೆ ಹೆಂಗದ, ನಿನ್ನ ಕುಟುಂಬ ಪ್ರಾರ್ಥನೆ ಹೆಂಗದ, ನಿನ್ನ ಸಭೆಯಾಗಿ ಕೂಡಿಕೊಳ್ಳುವಂಥ ಪ್ರಾರ್ಥನೆ ಹೆಂಗದ, ನೀನು ಮಾಡುವಂಥ ಉಪವಾಸ ಪ್ರಾರ್ಥನೆ ಹೆಂಗದ, ನೀನು ಮಾಡುವಂಥ ಸಹವಾಸದ ಪ್ರಾರ್ಥನೆಯಲ್ಲಿ ನಿನ್ನ ಆ್ಯಕ್ಟಿವಿಟಿ ನಿನ್ನ ಒಂದು ಹೆಂಗದ, ಅದು ಒಂದು ಸಲ ಏನು ಮಾಡ್ಬೇಕಂದ್ರೆ ಪರೀಕ್ಷೆ ಮಾಡ್ಕೋಬೇಕಂತ. ಒಂದು ವೇಳೆ ಪ್ರಾರ್ಥನೆ ಅಂತಂದಾಗ ಅವ್ರು ಬಿಡಪ್ಪ ಅಂತ ಹಿಂಗೆ ಅನಿಸ್ಲತ್ತಿತ್ತು ಅಂತೇಳಿರಿ, ಯಾರ ಜೊತೆಗೆ ನೀವು ಸಂಬಂಧಪಟ್ಟವರು, ನರಕಕ್ಕೆ ಸಂಬಂಧಪಟ್ಟವ್ರು. ಎರಡನೇ ಗುರುತು ಅಂತೇಳಿರಿ. ಹಾಲೆಲೂಯ, ಹಾಲೆಲೂಯ. ನಾವು ಮೂರನೇದಾಗಿ ನಾವು ನೋಡ್ತೇವೆ ನನ್ನ ಪ್ರೀತಿದವ್ರ ಮಕ್ಕಳೇ, ಮೂರನೇದಾಗಿ ದೇವರ ಸನ್ನಿಧಿಯಲ್ಲಿ ನಿನಗೆ, ದೇವರ ಸನ್ನಿಧಿಯಲ್ಲಿ ಬಂದು ನೀನು ಕೂತ್ಕೊಂಡಂಥ ಸಂದರ್ಭದಲ್ಲಿ ದೇವರ ಸನ್ನಿಧಿ, ದೇವರ ಮಂದಿರ ನಿನಗೆ ಮುಳ್ಳಿನಂಗಿತ್ತಪ್ಪ ಅಂತಂದ್ರೆ, ದೇವರ ಮಂದಿರ, ದೇವರ ಸನ್ನಿಧಿಯಲ್ಲಿ ಬಂದಾಗ ನಿನಗದು ಒಂಥರ ಮುಳ್ಳಾಗಿತ್ತಪ್ಪ ಅಂದರೆ, ಮುಳ್ಳಿನಂಗೆ ನಿನಗೆ ಚುಸ್ತಾಯ್ತಂದರೆ ಅದರ ಅರ್ಥ ಏನಂದರೆ ಯಾವಾಗ ಎದ್ದು ಹೋಗ್ಬೇಕಂತ ನೋಡ್ರಿ. ಕೆಲವೊಬ್ಬರು ದೇವ್ರ ಮಂದಿರಕ್ಕೆ ಬರ್ತಾರೆ, ದೇವ್ರ ಸನ್ನಿಧಿಗೆ ಬರ್ತಾರೆ, ದೇವ್ರ ಮಂದಿರಕ್ಕೆ ಬರ್ತಾರೆ, ಅವರು ಮನಸ್ಸಿನಾಗ ಹೆಂಗಿರ್ತಂದ್ರೆ ಯಾವಾಗ ಎದ್ದು ಹೋಗ್ಬೇಕಿಲ್ಲ. ಇದು ಮೊದಲು ಫಸ್ಟ್ ಏನು ಮಾಡಬೇಕು, ಯಾವಾಗ ಹೇಳ್ಬೇಕಂದ್ರೆ ಟೋಟಲಾಗಿ ಅವರು ದೇವ್ರ ಮಂದಿರದಾಗ ಕುಂತಿರ್ತಾರೆ, ಅವ್ರಿಗೆ ಕಂಫರ್ಟೇಬಲ್ ಅನ್ಸಂಗಿಲ್ಲ. ಅವ್ರಿಗೆ ಅವ್ರು ಆಜು ಕುಂತವ್ರಿಗೆ, ಬಾಜು ಕುಂತವ್ರಿಗೆ, ಹಿಂದೆ ಕುಂತವ್ರಿಗೆ, ಮುಂದೆ ಕುಂತವ್ರಿಗೆ ಎಲ್ಲರಿಗೆ ನೋಡ್ತಾರೆ. ಎಲ್ಲರೂ ನೋಡಿ ಅವ್ರಿಗೆ ಒಂಥರ ಇರಿಟೇಟ್ ಇದ್ದಂಗೆ ಇರ್ತದೆ, ಒಂಥರ ಅನ್ಈಸಿನೆಸ್ ಇರ್ತದೆ, ಅಲ್ಲಿ ಸಮಾಧಾನ ಇರಲ್ಲ ಅವ್ರಿಗೆ. ಈ ಯಾವಾಗ ಮುಗಿಸ್ತಾರಪ್ಪ, ಯಾವಾಗ ಮೊದಲು ಎಲ್ಲರಿಗಿಂತ ಮೊದಲು ಹೋಗ್ಬೇಕು. ಮೊದಲು ದೇವರ ಸನ್ನಿಧಿ ಅಂತಕ್ಕಂಥದ್ದು, ದೇವರ ಮಂದಿರದಲ್ಲಿ ಒಂದು ಕೂತ್ಕೊಂಡಂಥ ಸಂದರ್ಭದಲ್ಲಿ ಅದು ನಿನಗೆ ಭಾಳ ಮುಳ್ಳಿನಂಗೆ ಚುಸ್ತಾಯ್ತಪ್ಪ ಅಂದರೆ ನೀನು ನಿಂದ್ರಲ್ಲಲ್ಲಿ ಸಾಧ್ಯನೇ ಇಲ್ಲ. ಕೊನೆ ಪ್ರಾರ್ಥನೆ ಮಾಡಿ, ಅಂತ್ಯಾಶೀರ್ವಾದ ಹೇಳಿ, ಪಾಸ್ಟ್ರ್ ಎಲ್ಲರಿಗೂ ಪ್ರೇಸ್ ಲಾರ್ಡ್ ಹೇಳಿ ನಿಂತನ ಬರತನ ನೀ ಗೈಪಾತೆ ಅಂದ್ರೆ
ನಿನ್ನ ಹತ್ರ ಬರತನ ನೀನು ಗುಲ್ಲಾತೆ ಅಂದ್ರೆ ನೀನು ಕಾಣಲ್ಲಪ್ಪ ಅಂತಂದ್ರೆ ದೇವ್ರ ಸನ್ನಿಧಿ ನಿನಗೆ ಮುಳ್ಳಿದ್ದಂಗೆ. ನಿನಗೆ ಏನಿದ್ದಂಗೆ? ದೇವ್ರ ಸನ್ನಿಧಿ ಏನಿದ್ದಂಗೆ ನಿನಗೆ? ಹಂಗೆ ಒಂದು ವೇಳೆ ಯಾರಿಗಾದ್ರೂ ನಮ್ಗೆ ಇಲ್ಲಿ ಕುಂತವ್ರಿಗೆ ಇತ್ತಂದ್ರೆ ನನಗನ್ನಿಸ್ತದೆ ಈಗೇ ನಾವು ಒಪ್ಕೊಂಬೋದೇ ಭಾಳ ಒಳ್ಳೇದು ಅನ್ನಿಸ್ತದೆ ನನಗೆ. ಯಾಕಂದ್ರೆ ಕೀರ್ತನೆದಾಗ ದಾವೀದ ಹೇಳ್ತಾನೆ, ನೀತಿವಂತರ ಸಭೆಯಲ್ಲಿ ದುಷ್ಟರು ನಿಲ್ಲುವುದಿಲ್ಲ ಅಂತ. ಹಲ್ಲೆಲೂಯಾ. ಏನು ಹೇಳ್ತಾನೆ ರೀ ದಾವೀದನೇನು ಹೇಳ್ತಾನೆ? ನೀತಿವಂತರ ಸಭೆಯಲ್ಲಿ ದುಷ್ಟರು ನಿಲ್ಲುವುದಿಲ್ಲ ಅಂತ. ಅವ್ರು ಸಾಧ್ಯ, ಅವ್ರು ನಿಲ್ಲಕ್ಕಾಗಲ್ಲ, ಕುಂದ್ರಲಕ್ಕಾಗಲ್ಲ. ಅವ್ರು ಇರಿಟೇಟ್ ಇರ್ತದೆ, ಸಮಾಧಾನ ಇಲ್ಲ. ಯಾವಾಗ ಹೋಗ್ಬೇಕಿಲ್ಲದು, ಯಾವಾಗ ಹೇಳ್ಬೇಕಿಲ್ಲದು. ಅವು ದಾವಣಗಿಂದ ಹಗ್ಗ ಬಿಸ್ತಾರೆ ನೋಡ್ರಿ ದನಗಳಿಗೆ, ಬಿಚ್ಚಿದ್ರಪ್ಲೆ ಅವು ಅಲ್ಲೇ ನಿಂದಿರ್ತಾವ್ರಿ. ಏನು ಮಾಡ್ತಾವ? ಓಡ್ತಾವ, ನಿಂದಿರಲ್ಲ. ದೇವ್ರ ಸನ್ನಿಧಿಗೆ ಬಂದಾಗ ನಿನ್ನ ಪ್ರವರ್ತನೆ ಹಿಂಗಿತ್ತಂದ್ರೆ ನೀನು ಯಾರೇ ಆಗಿರು, ದೇವರ ಮಂದಿರಕ್ಕೆ ಬಂದಾಗ, ದೇವರ ಸನ್ನಿಧಿಯೊಳಗೆ ನೀನು ಕೂತ್ಕೊಂಡಾಗ ನಿನಗೆ ನೆಮ್ಮದಿ ಅನ್ನಿಸ್ತಾ ಇಲ್ಲಪ್ಪ ಅಂತಂದರೆ, ನಿನಗೆ ಕಂಫರ್ಟ್ ಅನ್ನಿಸ್ತಾ ಇಲ್ಲಪ್ಪ ಅಂದರೆ, ನೀನು ನೆಮ್ಮದಿಗೆ ಹಾಯಾಗಿ ದೇವ್ರ ಮಾತುಗಳು ಕೇಳ್ತಾ ಎಂಜಾಯ್ ನೀನು ಮಾಡ್ತಾ ಇಲ್ಲಪ್ಪ ಅಂತಂದರೆ, ಯಾವಾಗ ಮೊದಲು ಯಾರಿಗೂ ಭೇಟಿ ಅಲ್ಲಾರ್ದಾಗ, ಯಾರಿಗೆ ಪ್ರೇಸ್ ಕೊಡ್ಲಾರ್ದಾಗ ನಾ ಎದ್ದು ಹೋಗ್ಬೇಕು ಅನ್ನಿಸ್ತಾ ಇತ್ತಪ್ಪ ಅಂದರೆ, ಜಾಗ್ರತೆ ತಂಗಿ ಜಾಗ್ರತೆ ತಮ್ಮ. ನಿನ್ನ ಸಂಬಂಧ ಎಲ್ಲಿ? ಯಾರೊಟ್ಟಿಗೆ ಸಂಬಂಧ? ಯಾರೊಂದಿಗೆ ಸಂಬಂಧ ಇದೆ? ನೇರವಾಗಿ ನರಕಕ್ಕೆ ಸಂಬಂಧಪಟ್ಟಂಥವರ ಗುರುತುಗಳಿವು. ಸಿಂಬಲ್ ಸೈನ್ಸ್ ಇವು ಗುರುತುಗಳಿವು. ಇದು ಒಂದು ವೇಳೆ ನಮ್ಮ ಜೀವಿತದಲ್ಲಿ ಇತ್ತಪ್ಪ ಅಂತಂದರೆ, ಇದು ನಮ್ಮ ಬದುಕಿನಲ್ಲಿ ಇತ್ತಪ್ಪ ಅಂತಂದರೆ, ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ಒಂದು ಸಲ ನಾವು ಕರ್ತನ ಮೇಜಿನಲ್ಲಿ ಕೈ ಹಾಕಿ ಮುಂಚಿತವಾಗಿ ನಮ್ಮನ್ನು ನಾವು ಸರಿ ಮಾಡ್ಕೊಳ್ಳೋದು ಒಳ್ಳೆಯದಂತಂದ್ರೆ. ಹಾಲೆಲೂಯ, ಹಾಲೆಲೂಯ. ಎಷ್ಟನೇದ್ರಿ ಇದು? ಎಷ್ಟನೇದು? ಮೂರನೇದು. ನಾಲ್ಕನೇದು ಏನಪ್ಪ ಅಂತಂದರೆ, ನಾವು ನೋಡ್ತೀವಿ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ದೇವಜನರ ಸಹವಾಸ ಅಂತಕ್ಕಂಥದ್ರಲ್ಲಿ ನನಗೆ ಆಸಕ್ತಿ ಇರಲಿಲ್ಲ ಅಂತೇಳಿರಿ. ನಾನು ಮಾತಾಡ್ತಾಗ್ಲತ್ತರಿ. ದೇವಜನರೊಂದಿಗೆ ನಿನ್ನ ಸಹವಾಸ ಮಾಡ್ಲಿಕ್ಕೆ ನಿನಗೆ ನಿನ್ನ ಇಂಟ್ರೆಸ್ಟೇ ಅಂತಾರಲ್ಲ, ಯಾವಾಗೋ ಸತ್ತು ಹೋಗ್ಯದ್ರಿ ನನ್ನ ಮನಸಾಕ್ಷಿ ಅಂತಾರಲ್ಲ ಅಂತಾರೆ ನೋಡ್ರಿ. ಹೇಳೋದು ಕೇಳಿನ ಭಾಳ ಮಂದಿ. ನನ್ನ ಯಾವಾಗ ಚರ್ಚಿನ ಅದು ತಲೆನೇ ಕೆಡಿಸ್ಕೊಂಬಂದು ಬಿಟ್ಟಿನ್ರಿ ನಾ ಯಾವಾಗ. ಅದಕ್ಕೆ ನಾವು ಮನೆಗೆ ಮಾಡತ್ತಿದ್ದೇವೆ ರೀ. ಎಲ್ಲಿ ಮಾಡತ್ತಿದ್ದೇವೆ ಈಗ? ಎಲ್ಲಿ ಮಾಡತ್ತಿದ್ದೇವೆ? ಅದು ಯಾವಾಗ ತೆಲಗಿನ ತೆಗೆದು ಹಾಕಿದ್ದೇವೆ ರೀ. ಹಂಗೆ ಒಂದು ವೇಳೆ ದೇವ ಜನರೊಂದಿಗೆ ನಿನ್ನ ಸಹವಾಸ ಅಂತಕ್ಕಂಥದ್ದು, ಈ ಸಹವಾಸದಲ್ಲಿ ನಿನಗೆ ಇಂಟ್ರೆಸ್ಟ್ ಇರಲಿಲ್ಲಪ್ಪ ಅಂತಾರೆ, ದೇವ್ರ ಮಕ್ಕಳ ಜೊತೆ ಹೋಗ್ಬೇಕು, ದೇವ್ರ ಸನ್ನಿಧಿ ಹೋಗ್ಬೇಕು, ದೇವ್ರ ಮಂದಿರಕ್ಕೆ ಹೋಗ್ಬೇಕು, ದೇವ್ರ ಜನಾಂಗದೊಂದಿಗೆ ಇರಬೇಕು, ದೇವ್ರ ಮಕ್ಕಳ ಜೊತೆ ಇರಬೇಕು, ಅವ್ರ ಜೊತೆ ಸಹವಾಸ ಇರಬೇಕು, ಅವ್ರ ಜೊತೆನೇ ಇರಬೇಕು. ಇದು ನಮ್ಮ ಬಳಗದ, ಇದು ನಮ್ಮ ಬಂಧು ಬಳಗದ ಇದೆ, ಇಲ್ಲೇ ಇಲ್ಲೇ ಹೋಗ್ಬೇಕಂತೇಳಿ ಸಹವಾಸದ ಬಗ್ಗೆ ನನಗೆ ಇಂಟ್ರೆಸ್ಟ್ ಇರಲಿಲ್ಲಪ್ಪ ಅಂದರೆ, ಸಹವಾಸದ ಬಗ್ಗೆ ನಿನ್ನ ಅಭಿರುಚಿ ಹೋಗ್ಯದಪ್ಪ. ಸಹವಾಸದಂದ್ರೆ ನಿನಗೆ ಸಂಬಂಧ ಎಲ್ಲಿಗೆದಂತ? ನೇರವಾಗಿ ನಿನ್ನ ಸಂಬಂಧ ಯಾರ ಜೊತೆಗಿದೆ ಅಂದರೆ, ನೀ ಯಾರ ಜೊತೆ ಇದ್ದು ಗುರ್ತಪ್ಪ ಅಂದರೆ, ನೀನು ಯಾರಿಗೆ ಸಂಬಂಧಪ್ಪ ಅಂದರೆ ನರಕ ಸಂಬಂಧಿ ಅಂತೇಳಿ ಇದು ನಿನಗೆ 4ನೇ ಗುರುತು ಅಂತೇಳಿರಿ. ಅಲ್ಲೆಲ್ಲೂಯ್ಯ. ಅದಕ್ಕೆ ನನ್ನ ಪ್ರೀತಿದವ್ರ ಮಕ್ಕಳೇ, ಮೊದಲನೇ ಕೊರಿಂಥಿ 1ನೇ ಅಧ್ಯಾಯದಲ್ಲೇ ಪೌಲನು ಆತನು ಪ್ರಾರಂಭ ಮಾಡ್ತಾನೆ. ಆತನು ಬರೆಯುವಂಥ 13 ಪತ್ರಿಕೆಗಳಲ್ಲಿ ಆತನು ತಂದೆಯಾದ ದೇವರ ಒಂದು ಕೃಪೆಯು, ಪರಿಶುದ್ಧಾತ್ಮನ ಒಂದು ಸಹವಾಸವು, ಯಾವಾಗಲೂ ಆತನ ಮಗನ ಅನ್ಯೂನ್ಯತೆಯಲ್ಲಿ, ಆತನ ಮಗನ ಸಹವಾಸದಲ್ಲಿರೋದಕ್ಕಾಗಿ ದೇವ್ರು ನಮ್ಮನ್ನು ಕರೆದಿದ್ದಾನೆ ಅಂತೇಳಿ ಮೊದಲು ಆ ಮಾತು ಬರದೇ ಏನು ಮಾಡ್ತಾನಂದರೆ ಪತ್ರಿಕೆ ಮುಂದಕ್ಕೆ ಬರೀತಾನೆ ರೀ ಪೌಲನು. ತಂದೆಯಾದ ದೇವರೊಂದಿಗೂ ಆತನ ಕುಮಾರನಂಥ ಮಗನೊಂದಿಗೂ ಮತ್ತು ಪರಿಶುದ್ಧಾತ್ಮನೊಂದಿಗೂ ನಮಗೆ ಸಹವಾಸದಲ್ಲಿ ಇರಬೇಕಂತೇಳಿ ದೇವ್ರು ನಮಗೆ ಕರೆದಾನಂತ ಹೇಳ್ತಾನೆ ರೀ ಪೌಲನು. ಅಂದರೆ ನಮ್ಮ ದೇವ್ರ ಲಕ್ಷಣ ಏನಂದರೆ, ನಮ್ಮ ದೇವ್ರ ಗುಣಲಕ್ಷಣ ಏನಂದರೆ, ಆತ ಎಲ್ಲೋ ಕಡೆಗೆ ಇರ್ತಾನೆ, ನಾವು ಎಲ್ಲೋ ಕಡೆಗೆ ಇರ್ಬೇಕಂತೇಳಿ ದೇವ್ರು ನಮಗೆ ಆರಿಸ್ಕೊಂಡಿಲ್ಲ ರೀ. ದೇವ್ರು ನಿಮಗೆ ಯಾಕೆ ಆರಿಸ್ಕೊಂಡಿದ್ದೇನಪ್ಪ ಅಂತಂದರೆ, ದೇವರು ನಮ್ಮ ಜೊತೆ ಸಹವಾಸ ಮಾಡ್ಬೇಕಂತ ನಮಗೆ ಆರಿಸ್ಕೊಂಡಿದ್ದಾನೆ ಅಂತೇಳಿ. ಅಲ್ಲೆಲ್ಲೂಯ್ಯ. ದೇವ್ರು ಏನು ಮಾಡ್ಬೇಕಂತ ಆರಿಸ್ಕೊಂಡನ್ರಿ? ನಮ್ಮ ಜೊತೆ ಸಹವಾಸ ಮಾಡ್ಬೇಕಂತ ಆರಿಸ್ಕೊಂಡಿದ್ದೆ. ನಮ್ಮ ಜೊತೆ ಆತನು ನಿವಾಸ ಮಾಡ್ಬೇಕಂತ ಆರಿಸ್ಕೊಂಡಿದ್ದಾನೆ ಅಂತೇಳಿ. ಆತನು ಯಾವಾಗಲೂ ನಮ್ಮ ಸ್ವರ ಕೇಳಬೇಕಂತೇಳಿ ಆತನ ಆಸೆ ಇದೆ ಅಂತ, ನಮ್ಮ ಜೊತೆ ವಾಸ ಮಾಡ್ಬೇಕಂತೇಳಿ ಆತನ ಆಸೆ ಇದೆ. ಅದಕ್ಕೋಸ್ಕರವಾಗಿ ನಾವು ನೋಡ್ತೀವಿ ನನ್ನ ಪ್ರೀತಿದವರ ಮಕ್ಕಳೇ, ಆದಿಕಾಂಡ 1ನೇ ಅಧ್ಯಾಯದಲ್ಲಿ, 2ನೇ ಅಧ್ಯಾಯದಲ್ಲಿ, 3ನೇ ಅಧ್ಯಾಯದಲ್ಲಿ ಮನೆಗೆ ಹೋಗಿ ಓದಿದ್ರಿ, ಮೊದಲನೇ ಮನುಷ್ಯನಾಗಿರುವಂಥ, ಮೊದಲನೇ ಮಾನವನಾಗಿರುವಂಥ ಆದಾಮನನ್ನು ಹವ್ವನನ್ನು ದೇವರು ಸೃಷ್ಟಿ ಮಾಡಿ ಏದೇನು ತೋಟದಲ್ಲಿ ಇದ್ದಂಥ ಸಂದರ್ಭದಲ್ಲಿ ದೇವರೇ ಇವರಿಬ್ಬರಿಗೆ ಪರಲೋಕಕ್ಕೆ ಬರ್ರಪ್ಪ ದಿನ ಬೆಟ್ಟೆಗಮ್ಮಂತಿದ್ದೆ. ಇನ್ನು ದೇವರೇ ಆತನು ಪರಲೋಕ ಬಿಟ್ಟು ಭೂಮಿಗೆ ಅವ್ರ ಜೊತೆ ಮಾತಾಡ್ಲಿಕ್ಕೆ ಬರ್ತೀನಿ ರೀ. ದೇವರೇ ಬರ್ತಿದ್ದೀನಲ್ಲ,
ನಮ್ಮ ದೇವರು ಒಂದು ಗುಣಲಕ್ಷಣ ಏನಪ್ಪ ಅಂತಂದರೆ ಆತನು ಸಹವಾಸವನ್ನು ಬಯಸುವಂಥ ದೇವರಂತೇಳಿ. ಹಲ್ಲೆಲೂಯಾ. ಏನು ರೀ ನಮ್ಮ ದೇವ್ರ ಹೆಸರೇನು? ಮನುಷ್ಯನೊಂದಿಗೆ ಸಹವಾಸವನ್ನು ಬಯಸುವಂಥ ಒಂದು ಒಳ್ಳೆ ಗುಣ ಇರುವಂಥ ದೇವರು ನಮ್ಗೆ ದೇವ್ರು ಅಂತೇಳಿ. ಅದಕ್ಕೋಸ್ಕರವಾಗಿ ದೇವರು ಏನು ಬಯಸ್ತಾನಪ್ಪ ಅಂದರೆ ಸಹವಾಸ ಅಂತಕ್ಕಂಥದ್ದು ಬಯಸ್ತಾನಂತೇಳಿ. ಅದಕ್ಕೆ ಈ ಸಹವಾಸದಲ್ಲಿ ನಮಗೆ ಇಂಟ್ರೆಸ್ಟ್ ಇರಲಿಲ್ಲಪ್ಪ ಅಂತಂದರೆ, ಸಹವಾಸದಲ್ಲಿ ನಮಗೆ ಒಂದೊಳ್ಳೆ ರುಚಿ ಇರಲಿಲ್ಲಪ್ಪ ಅಂತಂದರೆ ನಾವು ಅದಕ್ಕೆ ಸಂಬಂಧಪಟ್ಟವ್ರಿ? ನರಕಕ್ಕೆ ಸಂಬಂಧಪಟ್ಟರು ಅಂತೇಳಿ ನಮಗಿದು ಗುರುತು. ಯಾಕಪ್ಪ ಅಂತಂದರೆ ಬೈಬಲ್ನಾಗಿಂದ ಒಬ್ಬ ವ್ಯಕ್ತಿ ಉದಾಹರಣೆ ಕೊಡ್ತೀನಿ ನಿಮಗೆ. ಈ ಯೂದ ಏನು ಮಾಡ್ತಾನಂದರೆ ಸಹವಾಸದಲ್ಲೇ ಇರ್ತಿದ್ದ, 12 ಜನ ಶಿಷ್ಯರೊಂದಿಗೇ ಇರ್ತಾ ಇದ್ದ. ಹೌದಲ್ರಿ? 12 ಜೊತೆನೇ ಇರ್ತಾ ಇದ್ದ, ಯೂದ ಇರ್ತಾ ಇದ್ದ. ಆದರೆ ರೊಟ್ಟಿ ತೊಗೊಂಡ ತಕ್ಷಣ ಎದ್ದು ಏನು ಮಾಡ್ತೀನಿ ರೀ ಅವ? ಏನು ಮಾಡ್ತೀನ? ಮೇಜಿನ ಹತ್ರ ಮೇಜ್ ಬಂದು ರೊಟ್ಟಿ ಬಂದು ಅದನ್ನ ಕೈದ ರೊಟ್ಟಿ ಬಂದ ತಕ್ಷಣ ಅದು ತೊಗೊಂಡು ಏನು ಮಾಡ್ತೀನಿ ರೀ? ನಾವು ಹಂಗಂದೇಳೆ ಸಹವಾಸ ಪ್ರೀತಿ ಮಾಡ್ತಾ ಇಲ್ಲ ಅಂದರೆ, ಸಹವಾಸದಾಗ ಇರ್ಲಿಕ್ಕೆ ನಾವು ಇಷ್ಟಪಡ್ತಾ ಇಲ್ಲಪ್ಪ ಅಂದರೆ ನೇರವಾಗಿ ಇದನ್ನು 4ನೇ ಗುರ್ತೇನಪ್ಪ ಅಂದರೆ ನಾವು ಎದಕ್ಕೆ ಸಂಬಂಧಪಟ್ಟವ್ರಿ? ಜಾಗೃತಿ ತಮ್ಮ ತಂಗಿ, ಒಂದು ಸಲ ನಾವು ಚೆಕ್ ಮಾಡ್ಕೋಬೇಕು. ನಿನ್ನ ಸಹವಾಸ ಹೆಚ್ಚು ಲೋಕದವ್ರ ಜೊತೆ ಇದೆನಾ ಅಥವಾ ದೇವ್ರ ಮಕ್ಕಳ ಜೊತೆ ಇದೆ ಸಹವಾಸ? ನಿನ್ನ ಸಹವಾಸ ಎಲ್ಲಿರ್ಬೇಕು ರೀ? ದೇವ್ರ ಮಕ್ಕಳ ಜೊತೆ ಸಹವಾಸ ಇರಬೇಕು, ದೇವ ಜನರ ಜೊತೆ ಸಹವಾಸ ಇರಬೇಕು, ದೇವರೊಂದಿಗೆ ಸಹವಾಸ ಇರಬೇಕು. ಯಾಕಂದರೆ ದೇವರು ಸಹವಾಸವನ್ನು ಬಯಸುವಂಥ ದೇವರಾಗಿದ್ದಾನೆ. ಆತ ನಮ್ಮ ಜೊತೆ ಸಹವಾಸ ಮಾಡಲಿಕ್ಕೆ ಇಷ್ಟಪಡ್ತಾನೆ. ಅದಕ್ಕೆ ಆದಿ ಅಪೊಸ್ತಲರು ಏನು ಮಾಡ್ತಾಯಿದ್ರು ಅಂದರೆ ಅವರು ಸಹವಾಸದಲ್ಲಿ ಸೇರಿ ಬರ್ತಾಯಿದ್ರಂತ. ಹಲ್ಲೆಲೂಯಾ. ಏನು ಮಾಡ್ತಾಯಿದ್ರಿ? ಅವರು ಸಹವಾಸದಲ್ಲಿ ಏನು ಮಾಡ್ತಾರಂತ? ಸೇರಿ ಬರ್ತಾಯಿದ್ರಂತ. ಅವ್ರು ಕೂಡಿ ಬರ್ತಾಯಿದ್ರಂತ. ಯಾವಾಗಲೂ ಅವರು ಪ್ರತಿದಿನ ಮನೆಗಳಲ್ಲಿ ಅವ್ರು ಏನು ಮಾಡ್ತಾಯಿದ್ರಂತ? ಸಹವಾಸವಾಗಿ ಸೇರಿ ಬರ್ತಾಯಿದ್ರಂತ. ಆವಾಗ ಈ ರೀತಿಯಾಗಿ ದೊಡ್ಡಂಥ ಹಾಲ್ಗಳಿರಲಿಲ್ಲ, ದೊಡ್ಡ ಸಭಾಮಂದಿರಗಳಿರಲಿಲ್ಲ, ದೊಡ್ಡ ಕಟ್ಟಡಗಳಿರಲಿಲ್ಲ. ಪ್ರಾರಂಭದ ಸಭೆ ಪ್ರಾರಂಭ ಆದಾಗ ಅವ್ರು ಏನು ಮಾಡ್ತಾಯಿದ್ರಪ್ಪ ಅಂತಂದರೆ ಅವರು ಸಹವಾಸ ಎಲ್ಲಿ ಎಂಜಾಯ್ ಮಾಡ್ತಾಯಿದ್ರಪ್ಪ ಅಂತಂದರೆ ದೇವರು ಆರಿಸ್ಕೊಂಡಂಥ ಪ್ರಜೆಗಳ ಮನೆಗಳಲ್ಲಿ ಪ್ರತಿದಿನ ಸೇರ್ತಿರಂತೆ. ಇವತ್ತು ಅವ್ರ ಮನೆಗೆ, 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 ಇವ್ರ ಮನೆಗಳಲ್ಲಿ ಹೋಗಿ ಸಹವಾಸದಲ್ಲಿ ಏನು ಮಾಡ್ತೀರಂತ? ನಾವು ಸಹವಾಸದಾಗ ಇರ್ಲಿಕ್ಕೆ ಇಂಟ್ರೆಸ್ಟ್ ಅದ ನಮಗೆ? ಸಹವಾಸ ನಾವು ಪ್ರೀತಿ ಮಾಡ್ತೀವ? ಸಹವಾಸ ಅಂದರೆ ಏನು ರೀ? ಒಂದು ಚರ್ಚ್ ಇದೆ ಅಂದರೆ ಇದು ಒಂದು ಚರ್ಚ್ ಮಾತ್ರ ಅಲ್ಲ, ಇದು ನಮ್ಮ ಒಂದೇ ಫ್ಯಾಮ್ಲಿ ಇದ್ದಂಗೆ. ಇದು ಏನಿದ್ದಂಗೆ ರೀ? ಏನಿದ್ದಂಗೆ ಇದು? ಒಂದೇ ಕುಟುಂಬ, ಒಂದೇ ಫ್ಯಾಮ್ಲಿ ಇದ್ದಂಗೆ ನಾವು. ಆವಾಗ ಒಂದೇ ಮನ್ಯಾಗ, ಒಂದೇ ಫ್ಯಾಮ್ಲಿದಾಗ ಯಾರಿಗಾರ ಏನಾರ ಆಯ್ತಪ್ಪ ಅಂತಂದ್ರೆ ಎಲ್ಲರಿಗೂ ಗೊತ್ತಾಗಬೇಕಲ್ಲ, ಎಲ್ಲರೂ ಅದರ ಕಷ್ಟ ಸುಖದಾಗ ಬಾಯಿಗಳಾಗಬೇಕಲ್ಲ. ಎಷ್ಟು ಜನ ಹೋಗಿರಪ್ಪ ಇವತ್ತು ಈ ವಾರದಾಗ ಭಾಳ ಜನರಿಗೆ ಆರಾಮಿರಲಿಲ್ಲ, ಅನಾರೋಗ್ಯಕ್ಕೆ ತುತ್ತಾಗಿದ್ದರು, ಆಸ್ಪತ್ರೆ ಪಾಲಾಗಿದ್ದರು. ಎಷ್ಟು ಜನ ಹೋಗಿ ಆಸ್ಪತ್ರೆಗೆ ಹೋಗಿ ಭೇಟಿಯಾಗಿ ಬಂದಿದ್ರಿ? ಎಷ್ಟು ಜನ ಹೋಗಿ ಪ್ರಾರ್ಥನೆ ಮಾಡಿ ಬಂದಿದ್ದೀರಿ? ಎಷ್ಟು ಜನ ಫೋನ್ ಮಾಡಿ ಹೇಳ್ರಿ, ನಾನು ಗ್ರೂಪ್ನಲ್ಲಿ ಹಾಕಿದ್ದೀನಿ, ಕೆಲವೊಬ್ರಿಗೆ ಆರಾಮಿಲ್ಲ, ಕೆಲವೊಬ್ರಿಗೆ ತೊಂದರೆ ಇದೆ, ಕೆಲವೊಬ್ರು ಅನಾಗಿರೋದಿಲ್ಲ ಅಂತ ಹೇಳಿದ್ದೀನಿ. ಎಷ್ಟು ಜನ ನೀವು ಫೋನ್ ಮಾಡಿರಿ, ಬ್ರದರ್ ಧೈರ್ಯವಾಗಿರ್ರಿ, ಸಿಸ್ಟರ್ ಧೈರ್ಯವಾಗಿರ್ರಿ, ನಾವು ನಿಮ್ಮ ಸಲಕ್ಕೆ ಪ್ರಾರ್ಥನೆ ಮಾಡಿದ್ದೀವಿ ಅಂತೇಳಿ. ನಿಮ್ಗೆ ಹೋಗೋಕ್ಕಾಗಿಲ್ಲ ಅಂದ್ರೂ ಒಂದು ಪ್ರಾರ್ಥನೆ ಮಾಡಿದ್ದೀವಿ ಅಂತೇಳಿ ಫೋನ್ ಮಾಡೋದ್ರು ಹೇಳಿದ್ದೀರಾ? ಸಂತೋಷ. ಒಂದು ಸ್ವರ ನನಗೆ ಕೇಳ್ತಾ ಇದೆ, ಸಂತೋಷ. ಒಂದೇ ಕುಟುಂಬ, ಒಂದೇ ಫ್ಯಾಮ್ಲಿ ಅಂದರೆ ನಾವು ಏನು ಮಾಡ್ಬೇಕಪ್ಪ ಅಂತಂದರೆ ಸಹವಾಸವನ್ನು ಏನು ಮಾಡ್ಬೇಕಂದ್ರೆ ನಾವು ಏನು ಮಾಡ್ಬೇಕ್ರಿ? ಪ್ರೀತಿ ಮಾಡ್ಬೇಕಂತೇಳಿ. ಹಲ್ಲೆಲೂಯಾ. ಯೂದನಂತೆ ಒಂದು ವೇಳೆ ಸಹವಾಸದಿಂದ ನಾವು ಹೊರಗಿದ್ದೇವಪ್ಪ ಅಂತಂದರೆ ನಾವು ಯಾವುದಕ್ಕೆ ಸಂಬಂಧಪಟ್ಟವ್ರಿ? ಸಭೆಯಲ್ಲಿರುವಂಥ ಜನರೊಂದಿಗೆ ಏನಿರಬೇಕು? ನಮ್ಮ ಸಹವಾಸ ಅಂತಕ್ಕಂಥದ್ದು ಇರಬೇಕು. ಈ ಸಹವಾಸ ಒಂದು ವೇಳೆ ನಿರ್ಲಕ್ಷ್ಯ ಆಯ್ತಪ್ಪ ಅಂದರೆ ನಮ್ಮ ಕನೆಕ್ಷನ್, ನಮ್ಮ ಗುರುತು ಎಲ್ಲಪ್ಪ ಅಂದರೆ ನಾವು ನರಕಕ್ಕೆ ಸಂಬಂಧಪಟ್ಟವರು ಎಂಬುದಾಗಿ ಇದು 4ನೇ ಗುರುತು ಎಂಬುದಾಗಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ಸೊ ನಾವು ನೋಡ್ತೇವೆ ನನ್ನ ಪ್ರೀತಿದವ್ರ ಮಕ್ಕಳೇ. ಮತ್ತು 5ನೇದಾಗಿ ನಾವು ನೋಡ್ತೇವೆ ಇವತ್ತು ನೀನು ನರಕಕ್ಕೆ ಸಂಬಂಧಪಟ್ಟವನೆಂಬುದಾಗಿ 5ನೇ ಸೈನ್ಸ್ ಏನಪ್ಪ ಅಂದರೆ 5ನೇ ಗುರುತೇನಪ್ಪ ಅಂತಂದರೆ ದೇವರ ವಾಕ್ಯ, ದೇವರ ಒಂದು ವಾಕ್ಯ, ದೇವರ ಮಾತುಗಳು ಬರುವಂಥ ಸಂದರ್ಭದಲ್ಲಿ ನಿನಗೆ ಕೋಪ ಬರ್ಲತ್ತಿತ್ತು ಅಂತೇಳಿರಿ. ದೇವರು ಮಾತಾಡುವಂಥ ಸಂದರ್ಭದಲ್ಲಿ, ದೇವರು ಎಚ್ಚರಿಸುವಂಥ ಸಂದರ್ಭದಲ್ಲಿ, ದೇವರು ವಾಕ್ಯಾನುಸಾರವಾಗಿ ನಿನಗೆ ಗದರಿಸುವಂಥ ಸಂದರ್ಭದಲ್ಲಿ ನಿನಗೆ ಕೋಪ ಬರ್ತೈತೆ ಅಂತೇಳಿರಿ. ದೇವರು ವಾಕ್ಯ ಹೇಳಾಗ ನಿನಗೆ ಏನು ಬರ್ಲತ್ತಿತ್ತು ಅಂದರೆ, ಪಾಸ್ಟ್ರ್ ಮಗನಿಗೆ ನನಗೆ ಹೇಳತ್ತ, ನೀವು ಯಾರೋ ಹೇಳ್ಯಾರ ಇವನಿಗೆ ನನ್ನ ಬಗ್ಗೆ ಏನು ಮಾಡ್ರ ನನ್ನ ಬಗ್ಗೆ ಏನು ಮಾಡ್ರ ಪಾಸ್ಟ್ರಿಗೆ ಹೇಳ. ಅದಕ್ಕೆ ಪಾಸ್ಟ್ರ್ ನನ್ನ ಬಗ್ಗೆನೇ ಹೇಳತ್ತನವ.
ಅಂಥೇಳಿ ನೀವು ಒಂದು ವೇಳೆ ಮನಸ್ಸಿನಾಗ ಮುಂದಿಂದ ಹೇಳ್ರಿ, ನೀವು ಹೇಳ್ರಿ. ದೇವರ ವಾಕ್ಯದಿಂದ ದೇವರು ಎಚ್ಚರಿಸುವಾಗ, ದೇವರು ನಿನ್ನನ್ನು ಗದರಿಸುವಾಗ ನಿನಗೆ ಕೋಪ ಬರ್ತೈತಪ್ಪ ಅಂದರೆ ನಿನ್ನ ಲಿಂಕ, ನಿನ್ನ ಸಂಬಂಧ ಎಲ್ಲಿಗೆ? ಹಾಂ, ಅದಕ್ಕೆ ದಾವೀದಂತನ ಕೀರ್ತನೆ ಪುಸ್ತಕದಲ್ಲಿ ನೀತಿವಂತರು ನನ್ನನ್ನು ಹೊಡೆಯಲಿ, ಅದು ನನಗುಪಕಾರ ಅಂತನ. ನೀತಿವಂತನ ಏನು ಮಾಡಲಿ? ನನಗೆ ಹೊಡಿಲಿ. ಇವತ್ತು ಚರ್ಚ್ನಾಗ ಪಾಸ್ಟ್ರ್ ಹೊಡಿಲಿ ಅಂತ ಯಾರು ಬಂದು ನಿಂದಿರ್ತಾರೆ ಹೇಳ್ರಿ? ಒಂದು ಮಾತಂದ್ರೆ ಸಾಕು ಏನ್ರಿ? ದಾವೀದಂತನ ನೀತಿವಂತನ ನನಗೆ ಹುಡಿದ್ರಾದ ನನಗೆ ಉಪಕಾರ, ನನಗೆ ಆಶೀರ್ವಾದ ಅಂತ ದಾವೀದಂತನ. ನಾವು ಹೆಂಗಂತೀವಿ ಈಗ? ಪಾಸ್ಟ್ರು ಹೊಡೆಯಲ್ ಬಿಡ್ರಿ, ಪಾಸ್ಟ್ರ್ ವಾಕ್ಯ ಎತ್ತಿ ಒಂದು ವೇಳೆ ನೀನು ಮಾಡಿರುವಂಥ ತಪ್ಪು ಒಂದು ವೇಳೆ ಅವನು ನಿನಗೆ ಬಂದು ಎದುರು ಹೇಳಲ್ಲ, ವಾಕ್ಯಲಿಂದ ಗದರಿಸ್ತಾನವ. ಅವಾಗ ನಿನಗೆ ಸಿಟ್ಟು ಬರ್ಲತ್ತಿತ್ತಪ್ಪ ಅಂದ್ರೆ, ನಿನಗೆ ಕೋಪ ಬರ್ಲತ್ತಿತ್ತಪ್ಪ ಅಂದ್ರೆ ನೀ ಯಾರಿದ್ದಿ? ಯಾರ ಸಂಬಂಧಿ? ಹಾಂ, ಇದು ಜಾಗ್ರತೆ ಪರೀಕ್ಷೆ ಮಾಡ್ಕೊಳ್ಬೇಕಂತೇಳಿ. ದೇವರು ಎಚ್ಚರಿಸುವಾಗ, ದೇವರು ಗದರಿಸುವಾಗ, ದೇವರು ಮಾತಾಡುವಾಗ, ದೇವರು ಒಂದೊಂದು ಸಲ ವಾಕ್ಯದಿಂದ ಗದರಿಸ್ತಾನೆ, ಕೆಲವೊಂದು ಸಲ ಮನುಷ್ಯರಿಂದ ಗದರಿಸ್ತಾನೆ ನಿನಗೆ, ಕೆಲವೊಂದು ಸಲ ದೇವರು ಸೇವಕರಿಂದ ಗದರಿಸ್ತಾನೆ ನಿನಗೆ. ಆ ಗದರಿಸೋ ಟೈಮ್ನಾಗ ನೀನೇನು ಮಾಡ್ಬೇಕಪ್ಪ ಅಂತಂದರೆ ತಲೆಬಾಗ್ಬೇಕು, ನೀನು ತಲೆ ಬಗ್ಗಿಸ್ಬೇಕು. ನಿನಗೆ ಸಿಟ್ಟು ಬರಬಾರ್ದು, ನಿನಗೆ ಒಪ್ಕೋಬೇಕು ನೀನು. ಇತ್ತೀಚೆಗೆ ಈ ವಾರದಲ್ಲಿ ಒಬ್ಬ ಸಹೋದರ ನನ್ನ ಜೊತೆ ಮಾತಾಡುವಾಗ ಒಂದು ಮಾತು ಹೇಳ್ತಾ ಇದ್ದ. ಆತ ಏನು ಹೇಳ್ತಾ ಇದ್ದಾನೆಂದರೆ, ಆತನು ಮಾತಾಡ್ತಾ ಒಂದು ವಿಷಯ ಹೇಳ್ತಾ ಇದ್ದ. ಸೇವಕರೇ, ನಾವೊಂದು ಡಿಸೈಡ್ ಮಾಡೀವಿ, ಈಗ ನಾವೊಂದು ತೀರ್ಮಾನ ಮಾಡೀವಿ. ಈಗ ಏನು ತೀರ್ಮಾನ ಮಾಡೀವಿ ಅಂತಂದರೆ, ನೀವು ಬಂದು ನಮಗೂ ಹೊಡೆದ್ರೂ ಅದು ನಮಗೆ ಆಶೀರ್ವಾದ ಅಂತೇಳಿ ತಿಳ್ಕೊಂಡಿದ್ದೀರಿ ನಾವು. ಏನು? ನೀವು ನಮಗೆ ಬಂದೊಂದು ಹೊಡೆದ್ರೂ ಕೂಡ ಅದು ನಮಗೆ ಏನು ತಿಳ್ಕೊಂಡಿವಿ ನಾವು ಆಶೀರ್ವಾದನೇ ತಿಳ್ಕೊಂಡಿದ್ದೀರಿ. ಇದು ಡಿಸೈಡೇ ಮಾಡಿಬಿಟ್ಟಿದ್ದೀರಿ ನಾವು ಅಂತ ಹೇಳ್ತಾ ಇದ್ರು ಅಂತೇಳಿ. ಹಲ್ಲೆಲೂಯ. ಅದಕ್ಕೋಸ್ಕರಾಗಿ ನಾವು ಪ್ರೀತಿದ್ದೇವ್ರ ಮಕ್ಕಳೇ. 5ನೇದಾಗಿ ಒಂದು ವೇಳೆ ದೇವರು ವಾಕ್ಯದಿಂದ ಮಾತಾಡುವಂಥ ಸಂದರ್ಭದಲ್ಲಿ ದೇವರು ನಿನ್ನನ್ನು ಗುದ್ದಿ ನಿನ್ನನ್ನು ಚುಚ್ಚಿ ಎಚ್ಚರಿಸುವಂಥ ಸಂದರ್ಭದಲ್ಲಿ ನಿನಗೆ ಕೋಪ ಬರ್ತಾಯಿತ್ತಪ್ಪ ಅಂದರೆ, ದೇವರ ಸೇವಕನ ಮೇಲೆ, ನಿನಗೆ ದೇವ ಜನರ ಮೇಲೆ ಯಾರೇ ಹೇಳೋರು, ಬ್ರದರ್ ನೀ ಮಾಡಿದ ತಪ್ಪದ, ಸಿಸ್ಟರ್ ನೀ ಮಾಡಿದ ತಪ್ಪದ ಹೇಳತ್ತಾರಪ್ಪ ಅಂತಂದರೆ, ನಿನಗೆ ಒಂದು ವೇಳೆ ಅವ್ರು ಹೇಳೋ ಮಾತಲ್ಲಿ ನಿನಗೆ ಸಿಟ್ಟು ಬರ್ಲತ್ತಿದ್ದಪ್ಪ ಅಂತಂದರೆ ನೀ ಎದಕ್ಕೆ ಸಂಬಂಧಪಟ್ಟಾಕಿದ್ದಿ? ನೀ ಎದಕ್ಕೆ ಸಂಬಂಧಪಟ್ಟಿದ್ದಿ? ಹಾಂ, ನಮ್ಮ ಸಹವಾಸದಲ್ಲಿ ಯಾರೇ ನಮಗೆ ಬೆದರಿಸ್ರು, ಯಾರೇ ನಮಗೆ ಗದರಿಸ್ರು, ದೇವ್ರ ವಾಕ್ಯಲಿಂದ ಎಚ್ಚರಿಸಿದ್ರು ನಾವು ಏನು ಮಾಡ್ಬೇಕಂದ್ರೆ ಅದಕ್ಕೆ ತಲೆ ಬಾಗದೇವಂದರೆ, ನಾವು ತಿದ್ಕೊಳ್ಳೋಂಥ ಮನಸ್ಸಿತ್ತಂದರೆ ನಾವು ದೇವರಿಗೆ ಸಂಬಂಧಪಟ್ಟವರು, ಸ್ವರ್ಗಕ್ಕೆ ಸಂಬಂಧಪಟ್ಟವ್ರಿ ನಾವು. ಇಲ್ಲ ನಮಗೆ ಸಿಟ್ಟು ಬರ್ಲತ್ತದಂದರೆ ಇದು ನನಗನ್ನಿಸ್ತದೆ ಈಗ ಸರಿ ಮಾಡ್ಕೊಂಬೋದೇ ಒಳ್ಳೇದು ಅನ್ನಿಸ್ತದೆ. ಇಲ್ಲಾಂದರೆ ಆ ಕೋಪ ಮುಂದೆ ಪಾಪ ಆಗ್ತದೆ ರೀ. ಬೈಬಲ್ ಹೇಳ್ತದೆ, ಎಫೆಸ ಪತ್ರಿಕೆ, ಕೊಲೊಸ್ಸೆ ಪತ್ರಿಕೆ, ಈ ಕೋಪಕ್ಕೆ ನಾವು ಹಾಗೆ ಬಿಟ್ಟೇವೆ ಅಂದರೆ ಇದು ಏನಾಗ್ತಂತ್ರಿ? ಕೋಪ ಮಾಡಬೇಕಾದ್ರೂ ಪಾಪ ಮಾಡಬೇಡ್ರಿ. ಯಾಕಂದರೆ ನಿಮ್ಮ ಸಿಟ್ಟು ಸೂರ್ಯನ ಮುಣೋದಕ್ಕಿಂತ ಮುಂಚೆ ತೀರಲಿ. ದೇವ್ರ ವಾಕ್ಯದ ಕೊಲೊಸ್ಸೆ ಪತ್ರಿಕೆದಾಗ ಹಿಂಗೆ ಬರ್ದದ್ರಿ. ನಿಮ್ಮ ಸಿಟ್ಟು ಎಲ್ಲಿ ತನಕ ಇರಬೇಕು? ಸೂರ್ಯ ಮುಣಗತನ ಇರಬೇಕು. ಸೂರ್ಯ ಮುಣಗೋ ತನಕ ನಿಮ್ಮ ಸಿಟ್ಟು ತೀರಲಿ. ಸೂರ್ಯ ಮುಣಗಿದ ಮೇಲೂ, ಬೆಡ್ ಹತ್ತದ ಮೇಲೂ, ಬೆಡ್ಡಿನ ಮೇಲೆ ಹೋಗಿ ಉಳ್ಳದ ಮೇಲೂ ನಿನ್ನ ಕೋಪ, ನಿನ್ನ ಸಿಟ್ಟಿಂದ ಹಂಗೆ ಉಳ್ಕೊಂಡು ನಿದ್ದೆ ಮಾಡಿದಂದ್ರೆ ಮುಂಜಾನೆ ಅದು ಏನು ತಯಾರಾಗ್ತದೆ ರೀ? ಅದು ಕೋಪ ಹೋಗಿ ಪಾಪ ತಯಾರಾಗ್ತದೆ. ಈ ಪಾಪ ರೋಮ ಪತ್ರಿಕೆ 3ನೇ ಆಗ್ತದೆ, ತುಂಬ ಬಸುರಿಯಂತೆ ಬೆಳೀತದಂತ್ರಿ ಇದು. ಈ ಪಾಪ ಏನು ಮಾಡ್ತಂದ್ರಿ? ಒಬ್ಬ ಬಸುರಿ ಹೊಟ್ಟೆಯಲ್ಲಿ ಒಂದು ಮಗು ಯಾವ ರೀತಿಗೆ ಬೆಳೀತದ ರೀತಿಗೆ ತುಂಬ ಅದು ಬೆಳೀತದಂತ್ರಿ. ರೋಮ 3:23 ಹೇಳ್ತದ, ಪಾಪವು ತುಂಬ ಬೆಳೆದು ಮರಣ ಅಂತಕ್ಕಂಥದ್ದನ್ನು ಅದು ಏನು ಮಾಡ್ತಂತ ಜನ್ಮ ಕೊಡ್ತಂಥದ್ದು. ಹಲ್ಲೆಲೂಯ. ಏನು ಜನ್ಮ ಕೊಡ್ತಂತ್ರಿ? ಪಾಪವು ತುಂಬ ಬೆಳೆದು ಮರಣ ಅಂತಕ್ಕಂಥದ್ದು ಏನಾಗ್ತದಂತ ಜನ್ಮ ಕೊಡ್ತದಂತ. ಆಲೋಚನೆ ಮಾಡಿರಿ ನನ್ನ ಪ್ರೀತಿ ದೇವ್ರ ಮಕ್ಕಳೇ. 5ನೇದಾಗಿ ನಮ್ಮ ಜೀವಿತದಲ್ಲಿ ನರಕಕ್ಕೆ ನೀನು ಸಂಬಂಧಪಟ್ಟವನು, ನರಕಕ್ಕೆ ನೀನು ಸಂಬಂಧಪಟ್ಟವನಂದರೆ 5ನೇ ಗುರುತೇನಪ್ಪ ಅಂತಂದರೆ ದೇವರ ವಾಕ್ಯ ಬರುವಂಥ ಸಂದರ್ಭದಲ್ಲಿ ನಿನಗೆ ಕೋಪ ಬರಬಾರ್ದು. ದೇವರ ವಾಕ್ಯ ಬರುವಂಥ ಸಂದರ್ಭದಲ್ಲಿ ನಿನಗೆ ಸಿಟ್ಟು ಬರಬಾರ್ದು. ನಿನ್ನ ಲೈಫ್ನಾಗಿದ್ದು ನಿನ್ನ ಹೃದಯದ ಹಲಿಗೆ ಮೇಲೆ ಬರೆದಿಟ್ಕೋಬೇಕು. ನೀನು ಒಂದು ವೇಳೆ ನಿನಗೆ ಸಿಟ್ಟು ಬರ್ತಾಯಿತ್ತಪ್ಪ ಅಂದರೆ, ಕೋಪ ಬರ್ತಾಯಿತ್ತಪ್ಪ ಅಂತಂದರೆ ಖಂಡಿತವಾಗಿ ತುಂಬ ಅಪಾಯಕರವಾದಂಥ ಸ್ಥಿತಿಯಲ್ಲಿ ನೀನಿದೆಯಾ? ಒಂದು ಸಲ ಜಾಗ್ರತೆ ವಹಿಸ್ಕೋಬೇಕು. ದಾವೀದನಂಥ ಮನಸ್ಸು ನಮ್ಮಲ್ಲಿ ಬರಬೇಕು. ನೀತಿವಂತನು ನನ್ನನ್ನು ಹೊಡೆಯಲಿ, ಅದು ನನಗೆ ಉಪಕಾರ ಎಂಬುದಾಗಿ ಹೇಳ್ತಾನೆ.
ಕೊರಿಂಥಿ ಸಭೆದವರಿಗೆ ಪೌಲನು ಕೇಳ್ತಾನೆ, ಈ ಸಲ ನಿಮ್ಮ ಜೊತೆ ಬರಬೇಕಂದ್ರೆ, ಈ ಸಲ ನಿಮ್ಮ ಹತ್ರ ಬರಬೇಕಪ್ಪ ಅಂತಂದರೆ ನಾನು ಸುಮ್ಮನೆ ಬರಲೋ ಅಥವಾ ಬೆತ್ತ ತೊಗೊಂಡು ಬರಲಿ ಎಂಬುದಾಗಿ ಪೌಲನು ಸಭೆಗೆ ಕೇಳ್ತಾನೆ ರೀ. ಈ ಸಲ ಬರುವಾಗ ನಾನು ಸುಮ್ಮನೆ ಬರುವುದಿಲ್ಲ. ನೀವು ಮಾಡಿರುವಂಥ ಅಕ್ರಮಗಳು, ನೀವು ಮಾಡಿರುವಂಥ ತಪ್ಪುಗಳು, ನೀವು ಮಾಡಿರುವಂಥ ಪಾಪಗಳು ಅನ್ಯ ಜನರಲ್ಲಿ ಕೂಡ ಇಲ್ಲ ಎಂಬುದಾಗಿ ಕೊರಿಂಥ ಸಭೆಯಲ್ಲಿರುವಂಥ ಶರೀರ ಸಂಬಂಧ ವ್ಯಕ್ತಿಗಳನ್ನು ಗದರಿಸ್ತಾ ಪೌಲನು ಈ ಮಾತನ್ನು ಬರೀತಾನ. ಈಗ ಬರುವಂಥ ಸಂದರ್ಭದಲ್ಲಿ ನಾನು ಖಾಲಿ ಕೈಲಿಂದ ಬರಲ್ಲ, ನಾನು ನಿಮ್ಮ ಹತ್ರ ಬರ್ತಾ ಇದ್ದೀನಿ, ರೆಡಿಯಾಗಿದ್ದೀನಿ, ನಾನು ನಿಮ್ಮನ್ನು ಖಂಡಿಸೋದಕ್ಕೋಸ್ಕರವಾಗಿ ನಾನು ಬರ್ತಾ ಇದ್ದೀನಿ. ಅದ್ರ ಬರುವಂಥ ಸಂದರ್ಭದಲ್ಲಿ ನಾನು ನಿಮ್ಮ ಜೊತೆ ನಿಮ್ಮ ಹತ್ರ ಬರುವಾಗ ಸೌಮ್ಯ ಭಾವದಿಂದ ಬರಬೇಕಾ ಅಥವಾ ಕೈಯಲ್ಲಿ ಬೆತ್ತ ತೊಗೊಂಡು ಬರಬೇಕೆಂಬುದಾಗಿ ಪೌಲನು ಕೊರಿಂಥಿ ಸಭೆಯವ್ರಿಗೆ ಕೇಳ್ತಾನೆ ಅಂತೇಳಿ. ಹಲ್ಲೆಲೂಯಾ. ನಮ್ಮ ಪ್ರೀತಿದವ್ರ ಮಕ್ಕಳೇ, ಪೌಲನು ಕೊರಿಂಥಿ ಸಭೆಯವರಿಗೆ ಆ ರೀತಿಯಾಗಿ ಬೆದರಿಸಲು, ಆ ರೀತಿ ಗದರಿಸಲು ನಾವು ನೋಡ್ತೇವೆ. ಕೊರಿಂಥಿ ಸಭೆಯಲ್ಲಿ ಮಾಡಬಾರ್ದಂಥ ಪಾಪಗಳನ್ನು ವಿಶ್ವಾಸಿಗಳು ಮಾಡ್ತಾಯಿದ್ರು. ಈ ಲೋಕದಲ್ಲಿ ಅನ್ಯ ಜನರಲ್ಲಿ ಇರಲಾರ್ದಂಥ ಭಯಂಕರವಾದಂಥ ಪಾಪಗಳು ಕೊರಿಂಥಿ ಸಭೆಯಲ್ಲಿ ತುಂಬಿಕೊಂಡಿದ್ದವು. ಅಂಥ ಸಂದರ್ಭದಲ್ಲಿ ಪೌಲನ ಬಾಧ್ಯತೆ ಏನಪ್ಪ ಅಂತಂದರೆ, ಪೌಲನ ಜವಾಬ್ದಾರಿ ಏನಪ್ಪ ಅಂತಂದರೆ ಅದನ್ನು ಹಾಗೆ ಮುಚ್ಚುವಂಥದ್ದಿರಲಿಲ್ಲ. ಆತನು ಹೇಳ್ತಾನೆ, ನಾನು ನಿಮ್ಮ ಬಳಿಗೆ ಬರ್ತಾಯಿದ್ದೀನಿ, ಹೇಗೆ ಬರಲಿ, ನಾನು ಬರ್ತಾಯಿದ್ದೀನಿ, ಹೇಗೆ ಬರಲಿ, ಸೌಮ್ಯ ಭಾವದಿಂದ ಬರಲ್ಲ ಅಥವಾ ಕೈಯಲ್ಲಿ ಬೆತ್ತವನ್ನು ತೆಗೆದುಕೊಂಡು ಬರಲ್ಲ, ನನಗೆ ಉತ್ತರ ಬೇಕೆಂಬುದಾಗಿ ಹೇಳ್ತಾನೆ. ನನ್ನ ಪ್ರೀತಿದವರ ಮಕ್ಕಳೇ, ಕೊರಿಂಥಿ ಸಭೆಯವರು ಆತ್ಮೀಯವಾಗಿ ಅವರು ಬಿಟ್ಟು ಶರೀರಾನುಸಾರವಾಗಿ ತಮ್ಮ ಜೀವಿತವನ್ನು ಪ್ರಾರಂಭ ಮಾಡಿ ಸಭೆಯಲ್ಲಿ ವಿಪರೀತವಂತ ಪಾಪ ತುಂಬಿದ್ದರಿಂದ ಯಾವಾಗ ಪೌಲನು ಬೆತ್ತ ತೊಂದು ಬರ್ತಿಲ್ಲ ಎಂಬುದಾಗಿ ಆತನು ಹೇಳ್ತಾನೋ ತಕ್ಷಣ ನಾವು ನೋಡ್ತೇವೆ, ಕೊರಿಂಥಿ ಸಭೆಯಲ್ಲಿರುವಂಥ ಪ್ರತಿಯೊಬ್ಬರು ನಾವು ನೋಡ್ತೇವೆ ಅವರು ತಮ್ಮನ್ನು ತಾವು ತಗ್ಗಿಸ್ಕೊಂಡು ದೀನರಿಗೆ ಒಳಗಾಗ್ತಾರೆ ಅಂತೇಳಿ. ಹಲ್ಲೆಲೂಯಾ. ಕೊರಿಂಥಿ ಸಭೆಯಲ್ಲಿರುವಂಥ ಪ್ರತಿಯೊಬ್ಬರು ದುರ್ಮಾರ್ಗಿಗಳು, ದುಷ್ಟರು ನಾವು ನೋಡ್ತೇವೆ. ಪೌಲನಿಗೆ ವಿರೋಧವಾಗಿದ್ದಂಥವ್ರು ಎಷ್ಟೋ ಜನರು ಏನು ಮಾಡ್ತಾರೆ ಅಂದರೆ ದೇವರಿಗೆ ಒಳಗಾಗಿ ಪೌಲನಿಗೆ ಸಂಡ್ರಾಗಿ ಬಿಡ್ತಾರೆ ಅಂತೇಳಿ. ಹಲ್ಲೆಲೂಯಾ. ಆ ಕೊರಿಂಥಿ ಸಭೆ ಈ ರೀತಿಯಾಗಿ ಬೆಳೀತದೆ ನನ್ನ ಪ್ರೀತಿದವ್ರ ಮಕ್ಕಳೇ, ಈ ರೀತಿಯಾಗಿ ಬೆಳೀತದೆ. ಆ ಬೆತ್ತವನ್ನು ತೆಗೆದುಕೊಂಡು ಬರುವಂಥ ಒಂದು ಪೌಲನಿಗೆ ಅವರು ಒಳಗಾದಂಥ ಸಂದರ್ಭದಲ್ಲಿ ಆ ಸಭೆ ಶರೀರವಾನುಸಾರವಾಗಿದ್ದಂಥ ಆ ಸಭೆ ಎಷ್ಟು ಆತ್ಮೀಯವಾಗಿ ಬೆಳೀತದಪ್ಪ ಅಂತಂದರೆ ನಾವು ನೋಡ್ತೇವೆ ನನ್ನ ಪ್ರೀತಿದವ್ರ ಮಕ್ಕಳೇ. ಆ ಸಭೆಯಲ್ಲಿ ಅನೇಕ ಪ್ರಾರ್ಥನೆ ವೀರರು, ಅನೇಕ ಸಮರ್ಪಣೆಯುಳ್ಳಂಥ ಸೇವಕರು, ನಾಯಕರು ಅಲ್ಲಿ ಎದ್ದೇಳ್ತಾರೆ ಅಂತೇಳಿ. ಹಲ್ಲೆಲೂಯಾ. ಅದಕ್ಕೋಸ್ಕರ ಈಗ ನಮ್ಮ ಪ್ರೀತಿದವ್ರ ಮಕ್ಕಳೇ, ಒಂದು ಸಲ ನಾವು ಪರೀಕ್ಷೆ ಮಾಡ್ಕೊಳ್ಳೋಣ. ದೇವರ ವಾಕ್ಯದಿಂದ ನಿನಗೆ ಗದರಿಸುವಾಗ, ಎಚ್ಚರಿಸುವಾಗ ನಿನಗೆ ಕೋಪ ಬರ್ತಾ ಇದ್ದೇನೋ ಒಂದು ಸಲ ಏನು ಮಾಡ್ಬೇಕು ರೀ? ಏನು ಮಾಡಬೇಕು? ಇಲ್ಲಿ ಕೂತಂಥವ್ರು ಯಾರಿಗೂ ಕೂಡ ಏನು ಬರಬಾರ್ದು ರೀ? ಯಾವಾಗ ಬರಬಾರ್ದು? ವಾಕ್ಯ ಹೇಳಾಗಿದೆ ನನಗೆ ಅದು, ನಿನಗೇ ಅದ ಇದು, ಮತ್ತೊಬ್ರಿಗೆ ಅಲ್ಲದು. ಏನು ಯಾರಿಗದ ಇದು? ನೀ ಅಲ್ಲತ್ತಿದ್ದಲ್ಲ, ನಿನಗೇ ಅದ ಇದು. ದಟ್ಸ್ ಆಲ್, ಫೈನಲ್. ಮತ್ತೇನಿಲ್ಲ, ನಿನಗೇ ಅದ ಇದು. ಪ್ರತಿಯೊಬ್ಬರು ನಾವೇನು ಮಾಡ್ಬೇಕಂದ್ರೆ ಹೃದಯಪೂರ್ವಕವಾಗಿ ತಲೆಬಾಗಬೇಕು. ಅಂದರೆ ನಾವು ಸ್ವರ್ಗಕ್ಕೆ ದೇವರಿಗೆ ಸಂಬಂಧಪಟ್ಟವರು. ಕೋಪ ಬರ್ತಾಯಿದೆ ಅಂದರೆ ಎದಕ್ಕೆ ಸಂಬಂಧಪಟ್ಟವರು? ಇದು ಎಷ್ಟನೇದ್ರಿದು? 6ನೇದು ನಾವು ನೋಡ್ತೀವಿ ನನ್ನ ಪ್ರೀತಿದವರ ಮಕ್ಕಳೇ. ಎಂದಾದರೂ ನಿಮಗೆ ಜಾಗ್ರತೆ ಅಂತ ಕೇಳ್ರಿ, ಭಾಳ ಇಂಪಾರ್ಟೆಂಟ್ ಅದ. 6ನೇದು ಭಾಳ ಇಂಪಾರ್ಟೆಂಟ್ ಅದ ರೀ. ಎಂದಾದರೂ ನಿಮಗೆ ಚರ್ಚ್ನಾಗ ಬಂದಾಗ, ನೀವು ಪ್ರೇಯರ್ಗೆ ಬಂದಾಗ, ಆರಾಧನೆ ಬಂದಾಗ, ಎಂದಾದರೂ ನಿಮಗೆ ಈ ಚರ್ಚಲ್ಲಿ ಬಂದು ವಾಕ್ಯ ಕೇಳಿ ಈ ಗೇಟ್ಲಿಂದ ಹೊರ ಹೋಗೋ ಟೈಮ್ನಾಗ ಎಂದಾದರೂ ಒಂದು ಸಲ ನಿಮ್ಮ ತಲೆಗೆ ಎಂದಾದರೂ ಒಂದು ಸಲ ನಿಮ್ಮ ಮನಸ್ಸಿನಾಗ ಹೃದಯದಾಗ ಏನು ಹೇಳತ್ತಾರ್ರಿ, ಏನು ಹೇಳತ್ತಾನ್ರಿ ಅಂತ ನೀವು ಒಂದು ವೇಳೆ ಯಾರಾದ್ರೆ ಅಂದಿರಂದ್ರೆ ಒಂದು ಸಲ ನೆನಪು ಮಾಡಿಕೊಡ್ರಿ. ಒಂದು ಸಲ ನೆನಪು ಮಾಡಿಕೊಡ್ರಿ. ಏನು ಹೇಳ್ತಾರೆ ರೀ ಮಕ್ಕಳು, ಏನು ಮಾತು ಹೇಳ್ತಾರೆ ಇವ್ರು, ದೊಡ್ಡ ದೊಡ್ಡ ಮಾತು ಹೇಳ್ತಾರೆ ಇವರು, ಏನು ಹೇಳ್ತಾರೆ ರೀ, ಏನು ಹೇಳ್ಯಾರ್ರಿ ಅಂತ ಹಿಂಗೆ ಏನಾರೇ ನೀವು ಒಂದು ವೇಳೆ ಈ ಡೋರ್ ಆಚೆ ಹೋಗೋ ಟೈಮ್ನಾಗ ಒಂದು ವೇಳೆ ನೀವು ಎಂದಾದ್ರೂ ನಿಮ್ಮ ಮನಸ್ಸಿನಲ್ಲಿ ಒಂದು ವೇಳೆ ಅಂದ್ಕೊಂಡಿದ್ದೀರಿ ಅಂದ್ರೆ ಒಂದು ಸಲ ಪರೀಕ್ಷೆ ಮಾಡಿಕೊಡ್ರಿ. ರೀಸನ್ ಏನು ಗೊತ್ತದ ರೀ? ಕಾರಣ ಏನು ಗೊತ್ತದ? ದೇವರ ವಾಕ್ಯದಲ್ಲಿ ನೋಡ್ತೀವಿ, ಸೇವಕನು ಹೇಳುವಂಥ ಪ್ರಸಂಗ, ಸೇವಕನು ಹೇಳುವಂಥ ಸಂದೇಶ, ಸೇವಕನು ಹೇಳುವಂಥ ಪ್ರತಿಯೊಂದು ಆತ್ಮೀಯ ಸಲಹೆಗಳು, ಮಾತುಗಳು ಒಂದು ವೇಳೆ ಅನ್ನಿಸ್ತಿತ್ತಂದ್ರೆ, ನನಗನ್ನಿಸ್ತದ ಒಂದು ಸಲ ನಾವು ಈಗ ಅದು ನೆನಪು ಮಾಡಿಕೊಂಡು ಸರಿ ಮಾಡಿಕೊಂಡು ಒಪ್ಕೊಂಡು ಅದು ದೇವರೇ ನಿಜಪ್ಪ ನನ್ನ ಬಳಿ ಇಂಥದ ಅದ ಇತ್ತು, ಮಾಡಿದ್ದೀನಿ, ನನಗೆ ತೋರಿಸ್ಲತ್ತಿದೆ, ದೇವ್ರೆ ಇವತ್ತಿಲ್ಲಿಂದ ದೇವ್ರೆ ಯಾವ್ದು ಸ್ವಾಮಿ ಅದು ನನಗೆ ಬೇಡಪ್ಪ ಅಂದ್ರೆ ಭಾಳ ಒಳ್ಳೇದಂತ ನನಗನ್ನಿಸ್ತದೆ. ಯಾಕಂತಂದರೆ
ಇಲ್ಲಿ ನಿಂತು ಹೇಳುವಂಥ ಮನುಷ್ಯ, ಇಲ್ಲಿ ನಿಂತು ಹೇಳುವಂಥ ಪಾಸ್ಟ್ರು, ಇಲ್ಲಿರುವಂಥ ಸೇವಕರು, ಅವ್ರು ಎಂಥವರೇ ಆಗಿರಲಿ, ಅದು ನಿನಗೆ ಸಂಬಂಧ ಇಲ್ಲದು. ಅವರು ಎಂಥವರೇ ಆಗಿರಲಿ, ಅದು ನಿನಗೆ ಸಂಬಂಧ ಇಲ್ಲ. ಆತ ನಿನಗೆ ಸಂಬಂಧ ಇಲ್ಲ. ಮುಖ್ಯವಾದ ವಿಷಯ ಏನಪ್ಪ ಅಂತಂದರೆ, ದೇವರ ವಾಕ್ಯದಲ್ಲಿ ನೋಡ್ತೀವಿ, ಸತ್ಯವೇದದಲ್ಲಿ ನಾವು ನೋಡ್ತೀವಿ, ದೇವರು ಮನಸ್ಸು ಮಾಡಿ ಏನು ಮಾಡ್ತಾನಪ್ಪ ಅಂತಂದರೆ, ಕತ್ತೆಯನ್ನು ಕೂಡ ಏನು ಮಾಡ್ತಾನೆ ರೀ, ಉಪಯೋಗಿಸ್ಕೊಳ್ತಾನೆ. ಏನು ಮಾಡ್ತಾನೆ ರೀ? ನಿಮ್ಮ ಬೈಬಲ್ನಾಗ ಬರ್ತದೆ ರೀ, ಕತ್ತೆಯನ್ನು ಕೂಡ ದೇವ್ರು ಏನು ಮಾಡ್ತಾನೆ ರೀ? ಹಾಂ, ಕತ್ತಿಗೂ ಕೂಡ ಮಾತು ಬರುವಂಗೆ ಮಾಡ್ತಾನೆ. ಮನುಷ್ಯರ ಮಾತು ಕೇಳದಿರುವಂಥ ಸಂದರ್ಭದಲ್ಲಿ, ಮನುಷ್ಯರಿಗೆ ದೇವ್ರ ಭಾಷೆ ಅರ್ಥ ಆಗದಿರುವಂಥ ಸಂದರ್ಭದಲ್ಲಿ, ದೇವ್ರ ಪಶುಗಳನ್ನು ಕೂಡ ಏನು ಮಾಡ್ತಾನೆ ಒಂದೊಂದು ಸಲ? ಹಾಂ, ಕತ್ತಿಗೂ ಕೂಡ ಏನು ಮಾಡ್ತಾನೆ? ಹಾಂ, ಬೀಳಾಮಗೆ ಯಾರು ಉಪದೇಶ ಮಾಡಿದ್ರಿ? ಹಾಂ, ಬೀಳಾಮಗೆ ಯಾರು ಮಾತಾಡಿದ್ರು? ಹಾಂ, ಕತ್ತಿ ಮಾತಾಡಿದ ಮೇಲೆ ಹುಷಾರಾದನ ಏನು? ದೇವರು ಮಾತಾಡತ್ತಾನ ಅವನಿಗೆ ಒಂದರೆ ಜರ ದೇವ್ರದ್ದು ಕೇಳ್ತಾ ಜರ ರೀ, ದೇವ್ರದ್ದು ಕೇಳಿಲ್ಲ. ಯಾವಾಗ ಕೇಳ್ತವನಿಗೆ? ಕತ್ತಿ ಮಾತಾಡಿದಾಗ ಅವನಿಗೆ ಏನಾಯಿತು? ಹಾಂ, ಮೊದಲನೇದು. ಎರಡನೇದು, ಕಾಗಿ ಕೆರಿತ ಹಳ್ಳ ಬತ್ತಿ ಹೋದ್ಮೇಲೆ ಕಾಗಿಗೆ ದೇವ್ರಂತಾನೆ ಹೋಗಿ ಎಲೆನಿಗೆ ಆಹಾರ ಕೊಡು ಅಂತಾನೆ. ಕೊಡ್ತಾ? ಕಾಗಿ ದೇವ್ರ ಮಾತು ಕೇಳ್ತಾ? ಕೇಳೋದಲ್ಲ? ಓಕೆ. ದಾನಿಯೇಲ ಸಿಂಹದ ಬೋನಲ್ಲಿ ಹಾಕ್ತಾರೆ. ಒಂದು ವಾರ ಹಸಿವೆಯಿಂದ ಸಾಯಿಸಿ ಸಿಂಹಕ್ಕೆ ಜಲ್ದಿ ಒಳಗೆ ಹೋದಪ್ಲೆ ಅವನಿಗೆ ತಿನ್ನಬೇಕಂತೇಳಿ ದಾನಿಯೇಲಗೆ ಸಿಂಹದ ಬೋನಲ್ಲಿ ಹಾಕ್ತಾರೆ. ಸಿಂಹ ದಾನಿಯೇಲಗೆ ತಿಂತ್ರಿ? ಹಾಂ, ತಿಂದಿಲ್ಲ. ಅಂದ್ರೆ ದೇವ್ರ ಮಾತ, ದೇವರು ಅದನ್ನು ಏನು ಮಾಡಿದನು? ಈ ಯೇಸು ಸ್ವಾಮಿಗೆ ನಿಮ್ಮ ಗುರು ಟ್ಯಾಕ್ಸ್ ಕೊಡಲ್ಲ, ನಿಮ್ಮ ಗುರು ಟ್ಯಾಕ್ಸ್ ಕೊಡಲ್ಲ, ನೀವು ಟ್ಯಾಕ್ಸ್ ಕೊಡಲ್ಲೇನು ಅಂತೆಲ್ಲ ಪರಿಸರ ಸದ್ಯಕ್ಕೆ ಏನಂತಾರೆ? ನೀವು ಟ್ಯಾಕ್ಸ್ ಕಟ್ಟಲ್ಲೇನು ಅಂತಾರೆ. ಟ್ಯಾಕ್ಸ್ ವಸೂಲು ಮಾಡೋದು. ಅವಾಗ ಯೇಸು ಸ್ವಾಮಿ ಏನಂತಾನೆ ಪೇತ್ರ, ಹೋಗಿ ಸಮುದ್ರಕ್ಕೆ ಹೋಗು, ಗಾಳ ಹಾಕು, ಫಸ್ಟ್ ಮೀನ ಬೀಳ್ತದೆ, ಆ ಮೀನದ ಬೈದಾಗ ಒಂದು ನಾಣ್ಯ ಇರ್ತದೆ, ಅದು ತಂದು ನಂದರ್ಧ ನಿಂದರ್ಧ ಟ್ಯಾಕ್ಸ್ ಕ್ಲಿಯರ್ ಅಂಥೇಳಿ ಕೊಟ್ಬಿಡು ಅಂತೇಳಿ ಯೇಸು ಸ್ವಾಮಿ ಹೇಳ್ತಾನೆ. ಯೇಸು ಸ್ವಾಮಿ ಹೇಳ್ದಂಗೆ ಶಿಷ್ಯ ಹೋಗ್ತಾನೆ, ಗಾಳ ಹಾಕ್ತಾನೆ, ಫಸ್ಟ್ ಮೀನು ಸಿಗ್ತದೆ. ಸಿಕ್ಕ ತಕ್ಷಣ ಅದ್ರ ಬಾಯಾಗ ಏನಿರ್ತದೆ ರೀ? ಒಂದು ಕಾಯಿನ್ ಇರ್ತದೆ. ಮೀನು ದೇವ್ರ ಮಾತು ಕೇಳ್ತಾ ಕೇಳಿಲ್ಲ. ಲಾಸ್ಟ್ ಫೈನಲ್ ಕೋಳಿ ಪೇತ್ರನಿಗೆ ಅಂತಾನೆ, ಸ್ವಾಮಿ ನಿನ್ನ ಸಂಘಟನೆ ಹಂಗಿರ್ತೀನಿ, ನಿನ್ನ ಸಲಕ್ಕೆ ಪ್ರಾಣ ಕೊಡ್ತೀನಿ, ನೀನು ಎಲ್ಲಿ ಹೋದ್ರೂ ನೀನು ಹಿಂದೆ ಇರ್ತೀನಿ, ನೀನು ಬಾಡಿ ಗಾರ್ಡ್ ಆಗಿರ್ತೀನಿ ಅಂತ ಪೇತ್ರ ಅಂತಾನೆ. ಅವಾಗ ಯೇಸು ಸ್ವಾಮಿ ಏನಂತಾನೆ ರೀ? ಇವತ್ತು ಬೆಳಗಾಗೋದ್ರೊಳಗೆ 3 ಸಲ ಇನ್ನು ಕೋಳಿ ಕೂಗೋದ್ರೊಳಗೆ ನೀ ಏನು ಮಾಡ್ತೀನಿ ನನಗೆ? 3 ಸಲ ನನಗೆ ಯಾರು ಅಂತೇಳಿ ಗೊತ್ತಿಲ್ಲ ಅಂತೇಳಿ ಸುಳ್ಳು ಹೇಳ್ತೀನಿ ಅಂತ ಯೇಸು ಸ್ವಾಮಿ ಹೇಳ್ತಾನೆ. ಇಲ್ಲ, ತಲೆ ಮೇಲೆ ಆಣೆ ಇಟ್ಕೊತಾನೆ, ನಾ ಹಂಗೆ ಹೇಳಲ್ಲ, ನಾ ಹಂಗೆ ಮಾಡಲ್ಲ, ನಾ ನಿನಗೆ ಬಿಡಲ್ಲ ಅಂತಾನೆ. ಅಂದಮೇಲೆ ಏನಾಗ್ತದೆ ರೀ? ಏನಾಗ್ತದೆ? ಯೇಸು ಸ್ವಾಮಿಗೆ ಬಂದು ಹಿಡ್ಕೊಂಡು ಹೋಗೋ ಟೈಮ್ನಾಗ ಎಲ್ಲರೂ ಓಡೋಗ್ತಾರೆ, ಶಿಷ್ಯರೆಲ್ಲ ಓಡೋಗ್ತಾರೆ. ಈ 90ನೇ ಗುಂಪಿನಾಗ ಅಲ್ಲಿ ಮರಿ ಹೋಗ್ತಾನೆ. ಹೋಗಿ ಯೇಸು ಸ್ವಾಮಿಗೆ ಅಲ್ಲಿ ಬಂಧಿಸಿದಾಗ ಈತಿಲಿ ಚಳಿ ಕಾಯಿಸ್ಕೊತ ಕೂತಾಗ ಯೇಸು ಸ್ವಾಮಿ ಈತಿಗೆ ನೋಡ್ತಾನೆ. ಎಕ್ಸಾಕ್ಟ್ ಯೇಸು ಸ್ವಾಮಿ ಈತನ ನೋಡೋದಕ್ಕೆ 3 ಸಲ ಅವ್ರಲ್ಲಿ ಕೇಳಿರ್ತಾರೆ, ಕುಂತಾರಲ್ಲ, ನೀನು ಅವ್ರ ಸಂಗಟ ಇದ್ದೇ, ನೀನು ಅವ್ರಂಗೆ ಕಾಣತ್ತಂದ್ರೆ ಏನು ಮಾಡಿರ್ತಾನೆ ಇವ? 2 ಸಲ ಸುಳ್ಳು ಹೇಳಿರ್ತಾನೆ ಆವಾಗಲೇ. ನೆಕ್ಸ್ಟ್ ಇನ್ನೊಂದು ಸಲ ಸುಳ್ಳು ಹೇಳೋದಿರ್ತದೆ. ಯೇಸು ಸ್ವಾಮಿ ಇವನಿಗೆ ನೋಡ್ತಾನೆ, ಇವ ಯೇಸು ಸ್ವಾಮಿಗೆ ನೋಡ್ತಾನೆ, ಇವರಿಬ್ಬರು ದೃಷ್ಟಿ ಒಂದೇ ಆದ ತಕ್ಷಣ ಕೋಳಿಗೆ ಹೋಗ್ತದಂತೆ 3ನೇ ಸಲ. ಹೌದಲ್ಲ? ಅಂದ್ರೆ ಕೋಳಿಯನ್ನು ಕೂಡ ದೇವ್ರು ಏನು ಮಾಡ್ದನ್ ರೀ? ಉಪಯೋಗಿಸ್ಕೊಂಡ. ಅಂದರೆ ಕತ್ತೆಯನ್ನು ಉಪಯೋಗಿಸ್ಕೊಂಡನು, ಕಾಗೆಯನ್ನು ಉಪಯೋಗಿಸ್ಕೊಂಡನು, ನಾವು ನೋಡ್ತೇವೆ ಮೀನನ್ನು ಉಪಯೋಗಿಸ್ಕೊಂಡನು. ನಾವು ನೋಡ್ತೇವೆ ದೇವರು ಯಾವಾಗ ಒಂದು ಕತ್ತೆಯನ್ನು ಉಪಯೋಗಿಸ್ಕೊಳ್ತಾನಂದರೆ, ಒಂದು ಕೋಳಿಯನ್ನು ಉಪಯೋಗಿಸ್ಕೊಳ್ತಾನಪ್ಪ ಅಂದರೆ, ಇಲ್ಲಿ ಹೇಳುವಂಥ ಮನುಷ್ಯ, ನಿಂತು ಹೇಳುವಂಥ ಮನುಷ್ಯ, ಆತನು ಕತ್ತೆಗಿಂತಲೂ ಕೋಳಿಗಿಂತಲೂ ದೇವ್ರ ದೃಷ್ಟಿಯಲ್ಲಿ ಶ್ರೇಷ್ಠವಾಗಿರ್ತಾನೆ. ಇದು ಯಾವತ್ತೂ ಮರಿಬಾರ್ದು ಅಂತೇಳಿ. ಹಲ್ಲೆಲೂಯ. ನನ್ನ ಸಂದೇಶದ ತಾತ್ಪರ್ಯ ಏನಪ್ಪ ಅಂದರೆ, ಇಲ್ಲಿ ಯಾರಾದರೂ ನಿಂತು ಹೇಳ್ತಾರಲ್ರಿ, ಇಲ್ಲಿ ಯಾರು ನಿಂತು ಹೇಳ್ತಾರಲ್ಲ, ಅವರು ಕತ್ತೆಗಿಂತಲೂ ಮೀನಿನಿಗಿಂತಲೂ ಕೋಳಿಗಿಂತಲೂ ಅವರು ದೇವ್ರ ದೃಷ್ಟಿಯಲ್ಲಿ ಶ್ರೇಷ್ಠ ಇರ್ತಾರೆ. ಆದರೆ ನಿನ್ನ ದೃಷ್ಟಿಯಲ್ಲಿ ಹಂಗಿದ್ದಿರಬೇಕು. ಬಟ್ ನಿನ್ನ ಕೆಲಸ ಏನಪ್ಪ ಅಂತಂದರೆ, ನೀ ಏನು ಮಾಡಬೇಕಪ್ಪ ಅಂತಂದರೆ, ದೇವರ ಸನ್ನಿಧಿಯಲ್ಲಿ ದೇವರ ಸೇವಕನ ಮಾತಾಡುವಂಥ ಸಂದರ್ಭದಲ್ಲಿ ನಿಂದ ಒಂದು ಟ್ಯೂನ್ ಆಗ್ಬೇಕಂತೇಳಿರಿ. ಅವ್ರಿಗೆ ಅಂತೇಳಿರಿ ಏನಾಗ್ಬೇಕು ರೀ?
ದೇವರ ಸೇವಕನ ಜೊತೆ ಏನಾಗಬೇಕು? ಟ್ಯೂನ್ ಆಗಬೇಕು, ಧ್ವನಿಗೆ ಧ್ವನಿ ಸೇರಬೇಕು. ಎಸ್, ಹೌದು, ಎಸ್ 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 ಅನ್ಬೇಕಷ್ಟೆ. ಅದು ಬಿಟ್ಟು ಈ ಗೇಟ್ ಹೋಗೋ ಟೈಮ್ನ ಅಂದ್ರಲ್ಲ, ಎದಕ್ಕೆ ಸಂಬಂಧಪಟ್ಟವರು? ಹಾಂ, ಭಾಳ ಜಾಗ್ರತೆ. ಇವು ಭಾಳ ಬೀಜದ ಮಾತುಗಳವ ರೀ ಇವು. ಇಷ್ಟು ಬಿಡಿಸಿ ಎಲ್ಲಿ ಹೇಳಲ್ಲ ರೀ ನಿಮಗೆ. ಭಾಳಷ್ಟು ಚರ್ಚ್ಗಳದಾಗ ಏನಂದರೆ ಜಕ್ಕೈನ ಕತೆ ಹೇಳಿ, ಜೈ ಕ್ರಿಸ್ತ ಹೇಳಿ, ಹಾಕಲ್ ಕಾಣಿಕೆ, ನಡೆಯ ಕಡೆ. ಹಿಂಗೆ ನಮ್ಮಂಗೆ ತಲೆ ಹೊಡ್ಕೊಂಬಲ್ರಿ. ಅದಕ್ಕೆ 5ನೇದಾಗಿ ಏನು ಭಾಳ ಇಂಪಾರ್ಟೆಂಟ್ ಎಂಬುದರೆ, ಒಬ್ಬ ದೇವರ ಸೇವಕನ ನಿಂತು ಮಾತಾಡುವಂಥ ಸಂದರ್ಭದಲ್ಲಿ ಆತನ ಬಾಯಿಂದ ಬರುವಂಥ ಪ್ರತಿಯೊಂದು ಮಾತುಗಳನ್ನು ನೀ ಏನು ಮಾಡಬೇಕು? ಗೌರವಿಸ್ಬೇಕು ನೀನು. ಮನುಷ್ಯನಿಗೆ ಅವನಿಗೆ ನೋಡಬಾರ್ದು, ಅವನಿಗೆ ನೋಡ್ದು ನೀ ಬಿದ್ದು ಹೋತಿ. ಇವ್ರು ಹೇಳ್ತಾರಂದು ಮಾಡ್ತಾರಂದ್ರಿ ಇವರು. ಹಿಂಗೆ ಅಂದೆಲ್ಲ ನಿನ್ನ ಬಾಯಿಗೆ ಬಂತಲ್ಲ, ನೀ ಎದಕ್ಕೆ ಸಂಬಂಧಪಟ್ಟವಳು, ಎದಕ್ಕೆ ಸಂಬಂಧಪಟ್ಟವನು? ಹಾಂ, ಅವ ಹೇಳತ್ತನ ನಡಿಲತ್ತನ ನೀ ಮಾಡಬೇಡ ತೀರ್ಪದು. ನಿನಗೆ ಕೊಟ್ಟಿಲ್ಲದು ದೇವ್ರ. ನಿನಗೆ ಏನದಂದ್ರೆ ನೀ ಬಂದು ಕೇಳಬೇಕು, ಟ್ಯೂನ್ ಆಗಬೇಕು ಅಷ್ಟೇ. ಅದು ಬಿಟ್ಟೇನಂದ್ರೆ ರಾಜಕೀಯ ಮಾಡಬಾರ್ದು. ಇಲ್ಲಿ ಬಂದು ಒಂದು ವೇಳೆ ಮಾಡಿದೀವಪ್ಪ ಅಂತಂದರೆ ಎದಕ್ಕೆ ಸಂಬಂಧಪಟ್ಟವ್ರು? ನಾವು ಎದಕ್ಕೆ ಸಂಬಂಧಪಟ್ಟು? ನರಕಕ್ಕೆ ಸಂಬಂಧಪಟ್ಟವ್ರು ಅಂತೇಳಿ. ಹಲ್ಲೆಲೂಯಾ. ಎಷ್ಟನೇದ್ರಿ ಇದು? ಕೊನೆಯದು ಲಾಸ್ಟ್. ಯೇಸು ಕ್ರಿಸ್ತನ ಬರುವಿಕೆ ಅಂದರೆ ನಿನಗೆ ಸಂತೋಷ ಇರೋಂಗಿಲ್ಲ. ದೇವರ 2ನೇ ಬರುವಿಕೆ ಅಂದರೆ ನಿನಗೊಂದು ವೇಳೆ ಸಂತೋಷ ನಿನಗಿಲ್ಲಪ್ಪ ಅಂತಂದರೆ, ಆನಂದ ನಿನಗಿಲ್ಲಪ್ಪ ಅಂತಂದರೆ, ಯು ಮಸ್ಟ್ ಒಂದು ಸಲ ನಿನ್ನ ತಕ್ಷಣ ಒಂದು ಸಲ ನೀನು ಪರೀಕ್ಷೆ ಮಾಡ್ಕೊಳ್ಳೋದು ಒಳ್ಳೇದು ಅನ್ನಿಸ್ತದೆ. ಯಾಕಂದರೆ ದೇವರು ಹೇಳುವಂಥ ಎಲ್ಲ ಸೂಚನೆಗಳು ನೆರವೇರ್ತವೆ. ದೇವರು ಹೇಳಿರುವಂಥ ಪ್ರತಿಯೊಂದು ಮಾತುಗಳು ನೆರವೇರ್ತವೆ. ಜನಕ್ಕೆ ವಿರುದ್ಧವಾಗಿ ಜನ ಹೇಳ್ತಾರೆ, ರಾಜ್ಯಕ್ಕೆ ವಿರುದ್ಧವಾಗಿ ರಾಜ್ಯಗಳು ಹೇಳ್ತವೆ. ಅಲ್ಲಲ್ಲಿ ಬರಗಳು ಬರ್ತವೆ, ಅಲ್ಲಲ್ಲಿ ಪ್ರಣಾಳಿಗಳಾಗ್ತವೆ, ಅಲ್ಲಲ್ಲಿ ಭೂಕಂಪಗಳಾಗ್ತವೆ, ಅಲ್ಲಲ್ಲಿ ಜನರಲ್ಲಿ ಭೂಮಿ ಮೇಲೆ ಸಮಾಧಾನ ಅಂತಕ್ಕಂಥದ್ದು ಕೆಟ್ಟು ಹೋಗ್ತದೆ. ಇದು ದೇವರು ಬರುವಂಥ ಕಾಲದ ಸೂಚನೆಗಳೆಂಬುದಾಗಿ ದೇವರು ಹೇಳಿದೆ. ನಾವೆಲ್ಲ ಆಗ್ಲತ್ತವಲ್ಲ ನೋಡಿರ್ಬೇಕು. ಮೊನ್ನೆ ಕಾಸಿದಾಗ ಒಂದು ವಿಲೇಜ್, ನಿಮಿಷ ಅಲ್ಲ, ಓನ್ಲಿ 33 ಸೆಕೆಂಡ್ ಒಳಗೆ ಅವ್ರ ಪ್ರಾಣ ಹೆಂಗೆ ಹೋಯ್ತಂದರೆ, ಓಡಿ ಹೋಗ್ತಾಯಿದ್ದಾರೆ. ಅವ್ರು ಉಳಿಬೇಕಂತೇಳಿ ಓಡಿ ಹೋಗ್ಲತ್ತಾರ. ಅವ್ರಿಗಿಂತಲೂ ಎತ್ತರವಾಗಿ 3 ಅಂತಸ್ತಿನ ಕಟ್ಟಡಗಂತಲೇ ಎತ್ತರವಾಗಿ ನೀರು ಹಾರಿ ಏನು ಮಾಡ್ತಂದರೆ, ಇವ್ರು ಇಲ್ಲಿ ಓಡ್ಲತ್ತಾರ, ಆ ಕಡೆ ಬಂದು ನೀರು ಇವ್ರನ್ನು ಮುಗಿಸ್ಕೊಂಡು ಏನದಂದರೆ ಪ್ರಳಯದಾಗ ಹೋಗಿ ಕೊಚ್ಕೊಂಡು ಹೋದ್ರ ಅಂತೇಳಿ. ಆ ಪ್ರಳಯ ಮುಗಿದ ಮೇಲೆ ಆ ಕೆಸರಲ್ಲಿ ನೂರಾರು ಹೆಣಗಳು ಸಿಕ್ಬಿದ್ದೇವೆ ಅಂತೇಳಿ. ಆ ಕೆಸರಲ್ಲಿ ತೆಗಿಯುವಂಥ ಹೆಣಗಳು ಸಿಗ್ತಾ ಇಲ್ಲ ಇವತ್ತು ಅಂತೇಳಿ. ಅದಕ್ಕೋಸ್ಕರ ನಾವು ಪ್ರೀತಿ ದೇವ್ರ ಮಕ್ಕಳೇ, ಚರ್ಚಿಗೆ ಬರ್ತಾಯಿದ್ದೀವಿ, ದೇವ್ರ ಮಂದಿರಕ್ಕೆ ಬರ್ತಾಯಿದ್ದೀವಿ, ಕ್ರೈಸ್ತರಾಗಿದ್ದೀವಿ, ಬೈಬಲ್ ಹಿಡ್ಕೊಂಡಿದ್ದೀವಿ, ನಾವೆಲ್ಲರೂ ದೇವ್ರ ಮಕ್ಕಳೆಂಬುದಾಗಿ ಹೇಳ್ತಾ ಇದ್ದೀವಿ. ಬಟ್ ದೇವರು ಬರುವಂಥ ದಿನ ನಮಗೆ ಸಂತೋಷವಾಗಿದೆಯಾ? ನಾವು ಸಿದ್ಧವಾಗಿದ್ದೀವ? ನಮ್ಮಲ್ಲಿ ಸಿದ್ಧತೆ ಅಂತಕ್ಕಂಥದ್ದಿದೆಯಾ? ಎಂಜಾಯ್ ಮಾಡ್ತಾಯಿದ್ದೀವ? ದೇವ್ರು ಬರ್ತಾ ಇದ್ದಾನಪ್ಪ ಅಂದ್ರೆ ನಮಗೆ ಸಂತೋಷ ಇದೆಯಾ? ಇಲ್ಲ. ದೇವ್ರು ಬರುವಂಥ ದಿನ, ಯೇಸು ಕ್ರಿಸ್ತನ ಬರುವಂಥ ದಿನಕ್ಕೆ ನಮಗೆ ಸಂತೋಷ ಇಲ್ಲಪ್ಪ ಅಂದರೆ ಇನ್ನೂ ನಮ್ಮಲ್ಲಿ ಪಾಪ ಇದೆ, ನಾವು ಭಯ ಪಡ್ತಾಯಿದ್ದೀವಿ. ಭಯ ಅಂತಕ್ಕಂಥ ನಮ್ಮಲ್ಲಿ ಇತ್ತಂದರೆ, ದೇವ್ರು ಬರಬೇಕಿದ್ದಂತ ನಮ್ಗೆ ಭಯ ಇತ್ತಪ್ಪ ಅಂದರೆ ನಾವು ಇನ್ನೂ ಕೂಡ ಪಾಪ ನಮ್ಮಲ್ಲಿದೆ ಎಂಬುದಾಗಿ ಅದು ಅರ್ಥ ಅಂತೇಳಿರಿ. ಹಲ್ಲೆಲೂಯಾ. ಯಾರ ಹತ್ರ ದೇವ್ರ ಬರುವಿಕೆಯಲ್ಲಿ ಸಂತೋಷ ಪಡ್ತಾರೋ, ಎಂಜಾಯ್ ಮಾಡ್ತಾರೋ, ಖುಷಿ ಇರ್ತಾರೋ, ಅವ್ರು ಪರಿಪೂರ್ಣವಾಗಿ ಸಿದ್ಧವಾದ ಅಂತಂತಾರೆ. ಕ್ರಿಸ್ತನ 2ನೇ ಬರುವಿಕೆ ಕುರಿತು ಒಂದು ವೇಳೆ ಭಯ ನಮ್ಮಲ್ಲಿ ಇತ್ತಪ್ಪ ಅಂತಂದರೆ ನಾವು ಯಾರಿಗೆ ಸಂಬಂಧಪಟ್ಟವ್ರಿ? ನರಕಕ್ಕೆ ಸಂಬಂಧಪಟ್ಟರು. ಪ್ರೀತಿ ಸಹೋದರನೇ, ಪ್ರೀತಿ ಸಹೋದರಿ, ಇಲ್ಲಿ ಹೇಳಿರುವಂಥ 7 ಅಂಶಗಳು ಇವು ಯಾರು ಗುರುತಪ್ಪ ಅಂತಂದರೆ ನರಕಕ್ಕೆ ಸಂಬಂಧಪಟ್ಟವಂಥವ್ರು ಗುರುತುಗಳಂತೇಳಿರಿ. ಹಲ್ಲೆಲೂಯಾ. ಅದಕ್ಕೋಸ್ಕರ ಈ ಒಂದು ಸಲ ನಾವು ದೇವರ ವಾಕ್ಯದ ಪ್ರತ್ಯಕ್ಷತೆಯಲ್ಲಿ ದೇವರು ನಮ್ಮನ್ನು ತಂದಿದ್ದಾನೆ, ದೇವರ ವಾಕ್ಯದ ಬೆಳಕಿನಲ್ಲಿ ನಮ್ಮನ್ನು ತಂದಿದ್ದಾನೆ. ನಾವೆಲ್ಲರೂ ಕೂಡ ಈ ಲೋಕದಲ್ಲಿ ಸುಖಕರವಾಗಿ, ಕ್ಷೇಮಕರವಾಗಿ, ಆರೋಗ್ಯಕರವಾಗಿ, ನೆಮ್ಮದಿಕರವಾಗಿ ಈ ಲೋಕದಲ್ಲಿ ಕಾಲಕ್ಷೇಪಣೆ ನಾವು ಮಾಡಬೇಕಪ್ಪ ಅಂತಂದರೆ ನನ್ನ ಪ್ರೀತಿದವರ ಮಕ್ಕಳೇ, ಈ ನರಕದ ಬಗ್ಗೆ ತಿಳಿದುಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯತೆ ಅಂತೇಳಿರಿ. ಹಲ್ಲೆಲೂಯಾ. ಅದಕ್ಕೋಸ್ಕರ ಈಗ ಬನ್ನಿ, ನಾವೆಲ್ಲರೂ ಕೂಡ ದೇವರು ಕೊಟ್ಟಂಥ ಈ ಪ್ರತ್ಯಕ್ಷತೆ, ದೇವರು ಕೊಟ್ಟಂಥ ಈ ವಾಕ್ಯ ಭಾಗ ನಮ್ಮ ಹೃದಯದ ಹಲಿಗೆ ಮೇಲೆ ಬರೆಕೊಂಡು ಯಾವಾಗಲೂ ನಾವು ಜ್ಞಾಪಕದಲ್ಲಿ ಇಟ್ಕೊಳ್ಳೋಣ. ಈ ಲೋಕದಲ್ಲಿ ನರಕದ ಕುರಿತು ಹೇತುವಾದ ಇದೆ,
ಅವಹೇಳನ ವಾದ ಇದೆ, ಮತ್ತು ಛಂದಸ್ಸವಾದಂಥ ವಾದ ಇದೆ. ಈ ನರಕದ ಕುರಿತು ಅನೇಕರು ಗೇಲಿ ಮಾಡುವಂಥವರಿದ್ದಾರೆ. ಆದರೆ ಇದು ಸತ್ಯ, ಇದು ಸತ್ಯ, ಇದು ಸತ್ಯ, ಇದು ಖಚಿತ. ಇದು ಸ್ವರ್ಗ ಅಂತಕ್ಕಂಥದ್ದು, ನರಕ ಅಂತಕ್ಕಂಥದ್ದು ಖಚಿತವಾಗಿ ಅದು ಇರುವಂಥ ಪ್ರಾಂತ ಆಗಿದೆ. ಅದರ ಭೀಕರತೆ ಎಷ್ಟು ಭಯಂಕರವಾಗಿರುತ್ತೆ ಎಂಬುದಾಗಿ ದೇವರಿವತ್ತು ಆ ನರಕದ ಕುರಿತು ನಮಗೆ ಬಯಲುಪಡಿಸಿದ್ದಾನೆ. ಅದು ಯಾತನೆ ಸ್ಥಳವಾಗಿದೆ, ಅದು ಕತ್ತಲೆಯ ಒಂದು ಗುಂಡಿಯಾಗಿದೆ, ಅದು ಪಾತಾಳವಾಗಿದೆ, ಅದು ಯಾತನೆ ಪಡುವಂಥ ಸ್ಥಳವಾಗಿದೆ, ಅದು ಬೆಂಕಿಯ ಕೆರೆಯಾಗಿದೆ. ಅದು ಕೊನೆಗೆ ನಾವು ನೋಡ್ತೇವೆ ದೇವರ ಉಗ್ರತೆಯನ್ನು ಸುರಿಯುವಂಥ ಒಂದು ಸ್ಥಳವಾಗಿದೆ ಎಂಬುದಾಗಿ ದೇವರು ನರಕದ ಕುರಿತು ಸ್ಪಷ್ಟವಾಗಿ ನಮ್ಮ ಜೊತೆ ಮಾತಾಡುವಂಥ ಸಂದರ್ಭದಲ್ಲಿ, ನನ್ನ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ಆ ನರಕಕ್ಕೆ ಸಂಬಂಧಪಟ್ಟವಂಥವ್ರ ಗುರುತುಗಳು ಕೂಡ ನಮಗೆ ಹೇಳಿದ್ದಾನೆ. ಆ ನರಕಕ್ಕೆ ಸಂಬಂಧಪಟ್ಟವಂಥವ್ರ ಗುರುತುಗಳು ಇವತ್ತು ನಮಗೆ ದೇವರು ಬಯಲುಪಡಿಸಿದ್ದಾನೆ. ಬನ್ನಿ ಒಂದ್ಸಲ ದೇವರ ವಾಕ್ಯದ ಬೆಳಕಿನಲ್ಲಿ ಇನ್ನೂ ಕೂಡ ನಿನ್ನ ಜೀವಿತದಲ್ಲಿ ದೇವ್ರ ಮೇಲೆ ಕಂಪ್ಲೇಂಟ್ ಇತ್ತಪ್ಪ ಅಂದರೆ, ದೇವ್ರ ಮೇಲೆ ನಿನಗೆ ಇನ್ನೂ ಕೂಡ ಪ್ರಶ್ನೆಗಳಿದ್ದಪ್ಪ ಅಂದರೆ, ದೇವ್ರು ನಿನ್ನ ಜೀವಿತದಲ್ಲಿ ಇನ್ನೂ ಅದು ಮಾಡಿಲ್ಲ, ದೇವ್ರು ನನ್ನ ಜೀವಿತದಲ್ಲಿ ಇದು ಮಾಡಿಲ್ಲ, ನನ್ನ ರಕ್ಷಣೆ ಒಂದು ಏನು ಪ್ರಯೋಜನ ಇತ್ತು, ನಾನು ದೇವರಿಗೆ ನಂಬಿ ಏನು ಪ್ರಯೋಜನ ಇತ್ತು, ಯೇಸುವನ್ನು ನಂಬಿ ಏನಾಯಿತು ಎಂಬುದಾಗಿ ಈ ರೀತಿಯಾಗಿ ನಿನ್ನ ಜೀವಿತದಲ್ಲಿ ಇನ್ನೂ ಕೂಡ ಹಲವು ಪ್ರಶ್ನೆಗಳಿಂದ ನೀನು ಒದ್ದಾಡ್ತಾ ಇತ್ತಪ್ಪ ಅಂತಂದರೆ, ಖಂಡಿತವಾಗಿ ಈ ನರಕದ ಬಗ್ಗೆ ಸ್ಪಷ್ಟವಾಗಿ ಕ್ಲಿಯರಾಗಿ ದೇವರು ಮಾತಾಡಿರುವಂಥ ವಿಷಯ ಇವತ್ತು ನೀನು ತಿಳ್ಕೊಂಡಿದ್ದೆಪ್ಪ ಅಂದರೆ ನಿನ್ನ ಜೀವಿತದ ಮೇಲೆ ಯಾವುದಕ್ಕೂ ಪ್ರಶ್ನೆ ಇರೋದಿಲ್ಲ. ನಿನ್ನ ಜೀವಿತದ ಮೇಲೆ ಇನ್ನು ಮುಂದೆ ಯಾವುದಕ್ಕೂ ನೀನು ಪ್ರಶ್ನೆನೇ ಮಾಡೋದಿಲ್ಲ. ನಿನಗೆ ದೇವರು ಯಾವ ಸ್ಥಿತಿಯಲ್ಲಿ ಇಟ್ಟಿದ್ದಾನೋ ಅದರಲ್ಲಿ ತೃಪ್ತಿಯಾಗಿ ಬದುಕಲು ನೀನು ಇಷ್ಟಪಡ್ತೀಯ. ಆ ನಿನ್ನ ತೃಪ್ತಿಕರವಾದಂಥ ಜೀವಿತವನ್ನು ನೋಡಿ ದೇವರು ನಿನ್ನನ್ನು ಅದ್ಭುತವಾಗಿ